ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು. ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ಆತ್ಮೀಯ ಕನ್ನಡಿಗ, ಆತ್ಮೀಯ ಕನ್ನಡಿಗ, ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಒಬ್ಬ ವಿಶೇಷವಾದ ಕಲಾವಿದೆಯನ್ನು ಪರಿಚಯ ಮಾಡೋದಕ್ಕೆ ಈ ಇಂಟರ್ವ್ಯೂ ಮೂಲಕ ನಾನು ಬಂದಿದ್ದೀನಿ. ಗುರುವಾರ ಮಠಕ್ಕೆ ಹೋದರೆ ಸಾಕು, ಗುರುಗಳ ಸೇವೆ ಸಿಕ್ತರೆ ಸಾಕು ಅಂತ ಯೋಚನೆ ಮಾಡುವ ಹಾಗೆ ಕಲಾವಿದರಿಗೆ ಈ ಮಂತ್ರಾಲಯ ಮಹಾತ್ಮೆ ಧಾರಾವಾಹಿಯಲ್ಲಿ ಒಂದು ಚಿಕ್ಕ ಪಾತ್ರ ಸಿಕ್ಕರೆ ಸಾಕು ಅಂತ ಎದುರು ನೋಡ್ತಿದ್ದ ಹಾಗೆ ಈ ಒಂದು ಕಲಾವಿದಿಗೆ ಕೂಡ ಆ ಥರದೊಂದು ಆಸೆ ಇತ್ತು. ಆ ಆಸೆಯನ್ನು ಎಲ್ಲರಿಗೂ ಹೇಳ್ತಿರ್ತಾರಲ್ಲ, ರಾಯರ ಮೇಲೆ ಭಾರ ಹಾಕಿ ಅವರೆಲ್ಲ ನೋಡ್ಕೊಂತಾರೆ ಅಂತ, ಹಾಗೆ ಅವರು ರಾಯರ ಮೇಲೆ ಭಾರ ಹಾಕಿ ಆ ಪಾತ್ರವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅಗೇನ್ ಮತ್ತೆ ಈ ಇಂಟರ್ವ್ಯೂ ಮೂಲಕ ಹೇಳ್ತೀನಿ, ಅವರ ವಯಸ್ಸು ಮತ್ತು ಅವರ ಪಾತ್ರ ಕಲಾವಿದರಿಗೆ ಮಾತ್ರ ಇಂಥದ್ದೆಲ್ಲ ಸಾಧ್ಯ ಅಂತ ಅನಿಸುತ್ತೆ. ನೀವು ನೋಡಿರ್ತೀರಿ, ನೀವೆಲ್ಲ ಅಚ್ಚರಿಯಿಂದ ಆ ಪಾತ್ರವನ್ನು ಬೆರಗುಗಳನ್ನು ನೋಡಿದ್ದೀರಿ, ನೋಡ್ತಾ ಇದ್ದೀರಿ. ಅವರ ಹೆಸರು ಭವಾನಿ, ಅವರು ನಿರ್ವಹಿಸ್ತಿರೋ ಪಾತ್ರದ ಹೆಸರು ಸೀತಾಬಾಯಿ. ಕರೆಕ್ಟಾ ಮೇಡಮ್? ಕರೆಕ್ಟ್ ಸರ್. ನಮಸ್ಕಾರ ಮೇಡಮ್, ವೆಲ್ಕಮ್ ಮೇಡಮ್. ನಮಸ್ತೆ ಸರ್. ನಮ್ಮ ರಾಯರ ಮಠಕ್ಕೆ ವೆಲ್ಕಮ್. ಥ್ಯಾಂಕ್ ಯು. ಆತ್ಮೀಯ ಕನ್ನಡಿಗರ ವೇದಿಕೆಗೆ ವೆಲ್ಕಮ್. ಥ್ಯಾಂಕ್ ಯು. ನಿಮ್ಮ ವಯಸ್ಸು ಎಷ್ಟೊಂದು ಕೇಳ್ಬೋದೇನು? ನಾನು ಇವಾಗ ಜಸ್ಟ್ MBA ಗ್ರಾಜ್ಯುಯೇಟ್ ಸರ್. ಓಹೋ, ಸೊ ಟೆಕ್ನಿಕಲಿ 23 years. ಸೂಪರ್ ಅಲ್ವಾ? 23ರಲ್ಲಿ 63ರಲ್ಲಿ 85. ಸಾರಿ ಹೆಂಗಿದೆಲ್ಲ ಕತೆ ಅಂತ. ಇನ್ನು ನಿಮ್ಮ ಈ ಕಲ್ಚರಲ್ ಈವೆಂಟಲ್ಲಿ, ಕಾಲೇಜ್ ಡೇಯಲ್ಲಿ ಎಲ್ಲ ಪಾತ್ರಧಾರಿನ ನೀವು? ಫುಲ್ಲು ಸರ್. ಕಾಲೇಜು ಅಂದ್ರೆ ನನಗೆ ಗೊತ್ತಿರೋದೇನೆ ಡಾನ್ಸು, ಡ್ರಾಮಾ, ಕ್ಲಾಸಸ್ ಎಲ್ಲ ಝೀರೋ. ನನಗೆ ಕಾಲೇಜು ಅಂದ್ರೆ ನೆನಪಿರೋದೇನೆ ನಾಟಕಗಳಿಗೆ ಹೋಗ್ತಾ ಇದ್ದಿದ್ದು, ರಂಗಸೌರಭಗಳಿಗೆ ಹೋಗ್ತಾ ಇದ್ದಿದ್ದು, ಕಾಂಪಿಟಿಷನ್ಸ್ ಹೋಗ್ತಾ ಇದ್ದಿದ್ದು, ಕಾಲೇಜ್ ಫೆಸ್ಟ್ಗಳು ಮಾಡ್ತಾ ಇದ್ದಿದ್ದು, ಅದಷ್ಟೇ ನನಗೆ ನೆನಪಿರೋದು. ಇನ್ಫ್ಯಾಕ್ಟ್ ನಾನು ಈ ಸೀರಿಯಲ್ ಸ್ಟಾರ್ಟ್ ಮಾಡಿದಾಗ ನಾನು ಸೆಕೆಂಡ್ ಸೆಮ್ ಇದ್ದೆ, MBA ಸೆಕೆಂಡ್ ಸೆಮ್. ಅಂದರೆ ಫಸ್ಟ್ ಇಯರ್ ಇನ್ನೂ ಏನೋ ಹಿಂಗೋಗಿ ಹಿಂಗೆ ಮಾಡ್ಕೊಂಡು ಬಂದ್ಬಿಡೋಣ ಅನ್ನೋ ಥರ ಸ್ಟಾರ್ಟ್ ಆಗಿದ್ದು. ನಾನು ಇವಾಗ MBA ಗ್ರ್ಯಾಜುಯೇಟು. ಸೂಪರ್ ಮೇಡಮ್. ಹೆಂಗೆ ಇದು ಆ ಕಡೆ ಅಂತ ನಾ ಕೇಳಂಗಿಲ್ಲ, ಈಗ ಆ ಕ್ವಶನ್ನಿಗೆ ಉತ್ತರ ಕೊಟ್ಬಿಟ್ರಿ. ಬಟ್ ಆದರೆ ರಾಯರ್ ಸೀರಿಯಲ್ನ ಸೆಟ್ಟಿಗೆ ಹೋಗಿದ್ದೆ ಹೆಂಗೆ? ಇದು ಸರ್, ನಾನು ತುಂಬ ಸಣ್ಣೋಳಿದ್ದಾಗ್ಲಿಂದನೂ ಐ ಆಮ್ ಇನ್ ಟು ದ ಇಂಡಸ್ಟ್ರಿ. ನಾನು ಅವಾಗ ಪಾಂಡುರಂಗ ವಿಠಲ, ಪಾರ್ವತಿ ಪರಮೇಶ್ವರ, ಸಿಹಿಕೈ ಚಂದ್ರು ಸರ್ ಅವ್ರದ್ದು, ಅಂದರೆ ಅವಾಗೆಲ್ಲ ಮಕ್ಳದ್ದು ಏನಾದರೂ ಇದ್ರೆ ನಮ್ಮ ಮಮ್ಮಿಗೆ ಕಾಲ್ ಮಾಡ್ತಾ ಇದ್ರು. ಅಮ್ಮಂಗೆ ಯಾರೋ ಗೊತ್ತಿರೋರು ಇದ್ದಾರೆ, ಇವಾಗ ಸುಮ್ಮನೆ ಒಂದು ಬಲೂನ್ ಹಿಡ್ಕೊಂಡು ಹೋಗೋಕ್ಕೆ ಮಕ್ಕಳು ಬೇಕಾಗುತ್ತೆ ಅಂತೇನೋ ಹೇಳೋರು. ನಾನು ನನ್ನ ತಮ್ಮ ಹೋಗ್ಬಿಡ್ತಾ ಇದ್ವಿ. ಸ್ಯಾಟರ್ಡೆ ಸಂಡೇ ಎಲ್ಲ ಇದ್ರೆ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ರು. ಆ್ಯಂಡ್ ಅಪ್ಪಂದು ದೇವಸ್ಥಾನದಲ್ಲೆಲ್ಲ ಹಾಡು ಹಾಡ್ತಾ ಇದ್ದೆ. ಅವಾಗ ಹಾಡು ಹಾಡ್ತಾ ಇದ್ದೆ. ಆ್ಯಂಡ್ ಬೇಸಿಕಲಿ ಕ್ಲಾಸಿಕಲ್ ಡಾನ್ಸ್. ಹೌದು, ಇವಾಗ ಇಲ್ಲ, ಅಭ್ಯಾಸನೇ ಇಲ್ಲ ಇವಾಗ. ಅದೇ ಅದಕ್ಕೆ ಸ್ಪೆಸಿಫೈ ಮಾಡಿ ಹೇಳಿದೆ ಅವಾಗ. ಆಮೇಲೆ ತುಂಬ ಕಲ್ತ್ಬಿಟ್ಟೆ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ ಅದನ್ನೆಲ್ಲ ಕಲಿಯೋದು, ನೆಕ್ಸ್ಟ್ ಕಂಟಿನ್ಯೂ ಮಾಡೋದು. ಸೊ ಹಾಗಾಗಿ ನನಗೆ ತುಂಬ ಆಸೆ ಇತ್ತು ಸರ್. ನನಗೆ ಸ್ಕೂಲಲ್ಲಂತೂ ತುಂಬ ಒಂಥರ ಪ್ಯಾಂಪರ್ಡ್ ಕಿಡ್ ನಾನು. ನಮ್ಮ ಸ್ಕೂಲಲ್ಲಿ ಯಾವುದೇ ಫೆಸ್ಟ್ ಇದ್ರು ಅಥವಾ ಯಾವುದೇ ಒಂದು ಫಂಕ್ಷನ್ ಇದ್ರೂ ಐ ಯೂಸ್ ಟು ಬಿ ಇನ್ ದ ಮಿಡಲ್. ನಾನು ಸೆಂಟರ್ ಆಫ್ ಅಟ್ರಾಕ್ಷನ್. ಅದು ಹೆಂಗಾಗೋಯ್ತು ಅಂದರೆ ತಲೆಗೆ ಏರ್ಬಿಡ್ತು ನನಗೆ. ನಾನು ಅನ್ನೋ ಥರ ಸ್ಟಾರ್ಟ್ ಆಗೋಯ್ತು. ಆ್ಯಂಡ್ ದೆನ್ ನಾನು ಒನ್ಸ್ ಥಿಯೇಟರ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು, ನಾನು ಏನೂ ಇಲ್ಲ, ನಾನು ಕಲಿಯೋದು ತುಂಬ ಇದೆ. ನಾನು ಮಾಡೋದೆಲ್ಲ ಓವರ್ ಡ್ರಾಮಾ. ನಾನು ಆ್ಯಕ್ಚುಯಲ್ ಆ್ಯಕ್ಟಿಂಗ್ ಏನು ಕಲಿಬೇಕಿದೆ. ಅಂದರೆ ಥಿಯೇಟರ್ನ ತುಂಬ ಜನ ಡಿವೈನ್ಡಾಗಿ ನೋಡ್ತಾರೆ ಸರ್. ಅದು ನನಗೆ ಗೊತ್ತಿಲ್ಲ. ನಾನು ಸೀರಿಯಸ್ ಆಗಿ ಹೋಗಿದ್ದು ಕಾಲೇಜಲ್ಲಿ ಅಟೆಂಡೆನ್ಸ್ ಸಿಕ್ಕತ್ತೆ ಅಂತ. ಕಲ್ಚರಲ್ ಅಲ್ಲಿ ಹೋದ್ರೆ PU ಅಲ್ಲಿ ನಾನು ಓದಿದ್ ವಿದ್ಯಾ ಕಾಲೇಜು, ಅಲ್ಲೆಲ್ಲ ಗೊತ್ತಲ್ಲ, ವಿದ್ಯಾ ಕಾಲೇಜ್ ದೇ ಸಪೋರ್ಟ್, ಇಮ್ಮೆನ್ಸ್ ಸಪೋರ್ಟ್ ಇರುತ್ತೆ. ಬಟ್ ನಾನು ಮಾಡ್ತಾ ಇದ್ದಿದ್ದು ಸೈನ್ಸ್. ಕಾಮರ್ಸ್ ಅವ್ರಿಗೆ ಎಲ್ಲ ಆಪ್ಷನ್ಸ್ ಇತ್ತು, ನಮಗೆ ಇರ್ತಾ ಇರಲಿಲ್ಲ. ಏನೋ ಒಂದು ಲ್ಯಾಬ್ ಅಟೆಂಡೆನ್ಸ್ ಸಿಕ್ಬಿಡುತ್ತೆ ಅಂತ ಹೋಗಿತ್ತು. ಬಟ್ ಎಲ್ಲೋ ಒಂದು ಕಡೆ ನಾನು ಅವತ್ತು ತಗೊಂಡಿದ್ದು ಅದೊಂದು ಮೇಜರ್ ಡಿಸಿಷನ್ ಇದೆಯಲ್ಲ, ಇವತ್ತು ನಾನು ಇಲ್ಲಿ ಕೂರೋದಕ್ಕೆ ಅದೇ ಕಾರಣ. ಅಟೆಂಡೆನ್ಸು ಫ್ರೆಂಡ್ಸ್ ಜೊತೆಗೆ ಆಚೆ ಹೋಗ್ಬೇಕು, ಅದೇ ಇದ್ದಿದ್ದು ನನಗೆ ಮೇನು. ಸೊ ಹಂಗೆ ಹೋಗಿ ಸಮ್ವೇರ್ ತುಂಬ ಸಿಕ್ಕಾಪಟ್ಟೆ ಆಡಿಷನ್ಸ್ ಕೊಟ್ಟಿದ್ದೀನಿ ಸರ್. ನಾನು ತುಂಬ ಕಡೆ ಮೋಸ ಹೋಗ್ಬಿಟ್ಟಿದ್ದೀನಿ. ನಾನು ಆ್ಯಕ್ಚುಲಿ 500 ರೂಪಾಯಿ 1000 ರೂಪಾಯಿ ಕೊಟ್ಟು ನನಗೆ ಪಾಕೆಟ್ ಮನಿ ಕೊಡ್ತಾ ಇದ್ರು. ನಾನು ಅದು ತಿನ್ಬೇಕು ಇದು ತಿನ್ಬೇಕು ಅಂತೆಲ್ಲ ಈಸ್ಕೊಂಡ್ಬಿಟ್ಟು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಎಲ್ಲೋ ಆಡಿಷನ್ಸ್ ಅಂತ ಕೊಡ್ತಿದ್ದೆ. ಅದು ತುಂಬ ದೊಡ್ಡ ದೊಡ್ಡ ಚಾನೆಲ್ಲು, ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೆಸರೇ ಹಾಕೋರು. ನನಗೆ ಗೊತ್ತಿಲ್ಲ ಅಲ್ವಾ.
ಓ ಈ ಥರ ದೊಡ್ಡ ಪ್ರೊಡಕ್ಷನ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ಬೇಕೇನೋ ಅಂತ ಅಂದ್ಬಿಟ್ಟು 500 ರೂಪಾಯಿ ಕೊಟ್ಟಿರೋದಿದೆ, 1000 ರೂಪಾಯಿ ಕೊಟ್ಟಿರೋದಿದೆ. ಅಂದರೆ ಅದು ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ. ಮೇಡಮ್ ಇದು ರಿಜಿಸ್ಟ್ರೇಷನ್ ಇರುತ್ತೆ ಮೇಡಮ್ ಅಲ್ಲಿ. ಅಯ್ಯೋ ಖಂಡಿತವಾಗ್ಲೂ ಸರ್, ನಾನೇ ಅದ್ರದ್ದು ವಿಕ್ಟಿಮ್ ಇದ್ದೀನಲ್ವಾ. ಈ ರಿಜಿಸ್ಟ್ರೇಷನ್ಗೆ ಕೊಡ್ಬೇಕು ಅಂದರೆ ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇದೆ ಸರ್. ನಾನು PU ಇದ್ದಾಗ ಮೊಬೈಲ್ ಎಲ್ಲ ಅಷ್ಟಿರಲಿಲ್ಲ. ನನ್ಗೆ ಹೆಂಗೆ ಅಂತಂದರೆ ನಾನೇನೋ ಸಾಧನೆ ಮಾಡಿಬಿಡ್ತೀನಿ, ನಮ್ಮ ಮನೇಲಿ ತೋರಿಸ್ಬಿಡ್ತೀನಿ ನಾನು ಏನು ಅಂತ ತೋರಿಸ್ಬಿಡ್ತೀನಿ. ನಾವೇ ಸರಿ ಇರೋದು, ಜಗತ್ ಸರಿ ಇಲ್ಲ. ಹೌದು ಪಾಪ ನಮ್ಮಮ್ಮ ಹೇಳೋರು ಹಂಗೆ ಒಬ್ಬೊಬ್ಳೆ ಹೋಗ್ಬೇಡ, ಹಿಂಗೆ ಮಾಡಬೇಡ. ಅಂದ್ರೆ ನಾನು ಡಬ್ಬಿಂಗ್ ಎಲ್ಲ ಮಾಡ್ತಿದ್ದೆ ಸರ್ ಮುಂಚೆ. ಚಿಂಟು ಟಿವಿಗೆಲ್ಲ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಸೊ ಅವಾಗಿಂದನೂ ಹಾಗೆ ಮನೇಲೂ ತುಂಬ ಸಪೋರ್ಟ್ ಇದೆ. ಸೊ ಹಂಗೆ ಏನೇನೇನೋ ಮಾಡಿ ಈ ಸೀರಿಯಲ್ಗೆ ಸ್ಪೆಸಿಫಿಕಲಿ ನಾನು ಲೀಸ್ಟ್ ಇಂಟ್ರೆಸ್ಟಲ್ಲಿ ಬಂದಿದ್ದು. ಇವಾಗ ತುಂಬ ಜನ ಹೇಳ್ತಾ ಇದ್ದಾರೆ ರಾಯರ್ ಭಕ್ತಿಯಲ್ಲಿ ಹೋಗಿದ್ದು, ರಾಯರ್ಗೋಸ್ಕರ ಏನೋ ಒಂದು ಮಾಡಬೇಕು ಅಥವಾ ಸೇವೆ ಮಾಡಬೇಕು, ಆ ಥರ ಏನೇನೋ ಸುಮಾರಷ್ಟು ಜನ ಇದ್ದಾರೆ ನಮ್ಮ ಸೆಟ್ಟಲ್ಲಿ. ಬಟ್ ನಾನು ಇದಕ್ಕೆ ಲೀಸ್ಟ್ ಕನ್ಸರ್ನಲ್ಲಿ ಬಂದಿದ್ದು ನಾನು. ಅಯ್ಯೋ ಎಲ್ಲ ಕಡೆ ಶುರುವಿನಲ್ಲಿ ತಪ್ಪಾಗಿ ಹೇಳ್ಬಿಟ್ಟು ಅಲ್ವಾ? ಹೌದು, ಬಿಕಾಸ್ ನನಗೆ ನಂಬಿಕೆನೇ ಇರಲಿಲ್ಲ. ಸುಮಾರು ಆಡಿಷನ್ಸ್ ಕೊಟ್ಟಿದ್ದೆ ನಾನು. ಇದು ಆಡಿಷನ್ ಕೊಟ್ಟಿದ್ದೆ 24 ಸುಮಾರು ಒಂದಷ್ಟು ಆಡಿಷನ್ಸ್ ಕೊಟ್ಟು ಅಯ್ಯೋ ಸಾಕು, ಇನ್ನು ಡಿಗ್ರಿ ಮುಗಿಸಿ ನಾನು ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಹಂಗೆ ಆಗ್ಬಿಡೋಣ, ಇದೆಲ್ಲ ನಮ್ಮ ಕೈ ಹಿಡಿಯಲ್ಲ ಅನ್ನೋ ಥರ ಡಿಸಿಷನಿಗೆ ಬಂದ್ಬಿಟ್ಟಿದ್ದೆ. ಆವಾಗ ಇಲ್ಲೇ ಯಾರೋ ಒಬ್ಬರು ಗೊತ್ತಿರೋರು ನೋಡಿ ಈ ಥರದ್ದು ಆಡಿಷನ್ ನಡೀತಾ ಇದೆ, ನಿನ್ನ ಮುಖ ಸೂಟ್ ಆಗುತ್ತೆ ಅನ್ನೋ ಥರ. ಯಾವ ಪಾತ್ರಕ್ಕೆ ಅಂತ ಕೇಳಿದ್ರೆ ಇಲ್ಲ ಯಾವ ಪಾತ್ರಕ್ಕೆ ಅಂತ ಕೇಳಲಿಲ್ಲ. ಇದು ರಾಘವೇಂದ್ರ ಕಮ್ಯುನಿಟಿ ಆ ಥರದ್ದು, ನಿನ್ನ ಮುಖ ಸೂಟ್ ಆಗುತ್ತೆ ನೀ ಹೋಗು ಅಂತ ಅಂದ್ರು. ಅಯ್ಯೋ ಮತ್ತೆ 500,000 ಕೇಳ್ತಾರೆ, ನಾನು ಹೋಗಲ್ಲ ಅಂತ ಹೇಳಿದ್ದೆ. ನಾವು ಹೋಗಲ್ಲ ಅಂತ ಹೇಳಿದೆ. ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ, ಫ್ರೀ ಇದು ಅಂತೇನೋ ಹೇಳ್ತಾ ಇದ್ದಾರೆ. ಅಂದರೆ ಅವಾಗಷ್ಟೇ ಇದ್ರದ್ದೆಲ್ಲ ಕೇಸ್ ಆಗಿತ್ತು, ಆಡಿಷನ್ಸ್ಗೆ ಯಾರು ದುಡ್ಡು ಕೊಡಬಾರ್ದು ಅನ್ನೋ ಥರ ಎಲ್ಲ ಇನ್ಸ್ಟಾಗ್ರಾಮ್ ಪೇಜಸ್ಸಲ್ಲೆಲ್ಲ ಕೊಡ್ತಾ ಇದ್ರು. ಹಿಂಗೆಲ್ಲ ಯಾರು ಎಲ್ಲೂ ಪೇ ಮಾಡಬೇಡಿ. ಈಗ ನೀವು ಇದು ಹಿಂಗೆ ಹೇಳಿದ್ರಿ, ಇನ್ಸ್ಟಾಗ್ರಾಮು ಇವೆಲ್ಲ ಏನು ಇಲ್ಲದ ಗ್ರಾಮಗಳಲ್ಲಿ ಟೆಲಿಗ್ರಾಮ್ ತರ ಇದ್ದ ಕಾಲದಲ್ಲಿ ಆಗ ಫೋಟೋದ ಹಿಂದೆ ಹೆಸರು ಮತ್ತು ನಂಬರ್ ಕಳಿಸ್ಬೇಕು. ಹೌದು ಹೌದು. 90s ಕಿಡ್ಸ್ ಅಥವಾ 90s ಅಲ್ಲಿ ಯಾರ್ಯಾರು ಪಾತ್ರಕ್ಕಾಗಿ ಒದ್ದಾಡಿದ್ರಲ್ವಾ 2006 ತನಕ ಅವರೆಲ್ಲ ಹಿಂಗೆ ಮಾಡ್ತಿದ್ವಿ. ಪಾಪ ಮ್ಯಾನೇಜರ್ ದುಡ್ಡು ಕೊಡೋದು, ನೋಡೋಣ ಒಂಚೂರು ನೋಡೋಣ ಅಂತ. ನಾನು ಜೆನ್ಸಿ ಆಗ್ಬಿಟ್ಟು ಮಾಡಿದ್ದೀನಲ್ಲ. ಸೂಪರ್ ಅಲ್ಲ ಇದು ನಾನು ಆಡಿಷನ್ಗೆ ಬಂದಿದ್ದು ಬಿಕಾಸ್ ಇಟ್ ವಾಸ್ ಫ್ರೀ ಆಫ್ ಕಾಸ್ಟ್. ನಾನು ನಿಜವಾಗ್ಲೂ ಈ ಆಡಿಷನಿಗೆ ನನಗೊಂದು ಕ್ಯಾರೆಕ್ಟರ್ ಸಿಗುತ್ತೆ ಅಥವಾ ನಾನು ನಿಜವಾಗ್ಲೂ ಬರ್ತೀನಿ ಅನ್ನೋ ನಂಬಿಕೆ ಅಲ್ಲೋ ಹೋಪಲ್ಲೋ ಬರಲೇ ಇಲ್ಲ ಸರ್. ನಾನು ಏನೋ ಅವತ್ತು ಫ್ರೀ ಇದ್ದೆ, ಮಾಡೋಣ ಸರಿ ಆಯಿತು, ಅಟ್ಲೀಸ್ಟ್ ಒಂದು ಕ್ಯಾಮ್ರಾ ಮುಂದೆ ಹೋಗೋಣ, ಜನ ಗೊತ್ತಾಗ್ತಾರೆ, ಅಟ್ಲೀಸ್ಟ್ ಒಂದು ಕಾಂಟ್ಯಾಕ್ಟ್ ಬಿಲ್ಡ್ ಆಗುತ್ತೆ ಅಂತ ಅಂದ್ಬಿಟ್ಟೆ ಹೋಗಿದ್ದು. ಬಟ್ ಮುಂದೆ ಆಗಿದ್ದೆಲ್ಲವೂ ರಾಯರ ಆಶೀರ್ವಾದ ಸರ್. ನಿಜವಾಗ್ಲೂ ಮುಂದೆ ಆಗಿದ್ದು ಎಲ್ಲನೂ ರಾಯರ ಆಶೀರ್ವಾದನೇ. ಆಶೀರ್ವಾದ ಒಂದು ಅನುಭವ ಹೇಳಿ. ಅನುಭವ ಅಂತಂದರೆ ನಾನು ಇಲ್ಲಿಗೆ ಆಡಿಷನ್ ಸುಮಾರು ಕ್ಯಾರೆಕ್ಟರ್ಗೆ ಸುಮಾರಿಲ್ಲ ಒಂದು 3-4 ಕ್ಯಾರೆಕ್ಟರ್ಗೆ ಆಡಿಷನ್ ಮಾಡಿದ್ರು ಸರ್. ನಂದು ಒಂದಕ್ಕೆ ಇವ್ರು ತುಂಬ ಚಿಕ್ಕವ್ರ ಥರ ಅನಿಸ್ತಾರೆ ರೀ ಅಂತ ಆಯಿತು. ನಾನು ಇನ್ನೊಂದಕ್ಕೆ ಇಲ್ಲ ಈ ಕ್ಯಾರೆಕ್ಟರ್ಗೆ ಇವ್ರು ತುಂಬ ದೊಡ್ಡವ್ರ ಥರ ಅನಿಸ್ಬಿಡ್ತಾರೆ ಅಂತ ಇನ್ನೊಂದು. ಆಮೇಲೆ ಏನೇನೇನೇನೇನೋ ಆಗಿ ಒಂದೆರಡು ಸುಮ್ಮನೆ ನನಗೇನು ಅನಿಸ್ತು ಅಂತಂದರೆ ಅಯ್ಯೋ ಕರ್ಸ್ಬಿಟ್ಟಿದ್ದೀವಲ್ಲ ಅಂತ ಅಂದ್ಬಿಟ್ಟು ಒಂದು ಏನೋ ಲುಕ್ ಟೆಸ್ಟ್ ಮಾಡಿದ್ರು ಅನ್ಸುತ್ತಮ್ಮ ಅಂತ ಅಂದ್ಬಿಟ್ಟು ಮನೆಗೆ ಹೋಗಿ ಹೇಳಿದ್ದೆ. ಆಮೇಲೆ ಔಟ್ ಆಫ್ ನೋವೇರ್ 1 ಮಂತ್ ಆದಮೇಲೆ ಫೋನ್ ಬಂತು. ನನಗೆ ಅವತ್ತು ಎಕ್ಸಾಮ್ ಇತ್ತು. 3-4 ಜನ ಫೋನ್ ಮಾಡಿಬಿಟ್ಟಿದ್ದಾರೆ. ನಾನು ತೊಗೊಂಡಿಲ್ಲ. ಆಮೇಲೆ ನನಗೆ ಗೊತ್ತಿರೋರು ಯಾರೋ ಇದು ಪ್ರೊಡಕ್ಷನ್ ಕಡೆಯಿಂದ ಕಾಲ್ ಬರ್ತಾ ಇದೆಯಂತೆ, ನೀವು ತೊಗೊತಾ ಇಲ್ವಂತೆ, ಪ್ಲೀಸ್ ಒಂದ್ಸಲ ಫೋನ್ ತೆಗೀರಿ. ನಂಬರ್ ಎತ್ತಲ್ಲ ಫೋನು. ಇಲ್ಲ ನಾನು ಎಕ್ಸಾಮಲ್ಲಿ ಇದ್ದೆ ಸರ್. ಆ್ಯಂಡ್ ಫೋನ್ ಕಾನ್ಫರೆನ್ಸ್ ಅವಾಗ ಶೂಟಲ್ಲಿದ್ದೆ. ಅಂದರೆ ವೆರಿ ಬೇರ್ಲಿ ನಾನು ಫೋನ್ ನೋಡೋದು ಸರ್. ಫೋನ್ ಎಲ್ಲ ಅಷ್ಟು ನೋಡಲ್ಲ. ಹಾಗೇನೋ ಆದಾಗ ಸರಿ ನೀವು ಒಂದ್ಸಲ ಲುಕ್ ಟೆಸ್ಟಿಗೆ ಬರ್ಬೋದಾ? ನಾನು ಫುಲ್ ಯಾವುದಕ್ಕೆ, ಯಾವ ಲುಕ್ ಟೆಸ್ಟು, ಯಾವ ಅಂದರೆ ಸುಮಾರು ಆಡಿಷನ್ ಕೊಟ್ಟಿದ್ದೀನಲ್ವ, ಸುಮಾರು ಕಡೆ ಹೋಗಿದ್ದೀನಲ್ವಾ, ಯಾರು ಫೋನ್ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಸೊ ಯಾರು ಯಾವುದಕ್ಕೆ, ನಾನು ಇವತ್ತು ಫ್ರೀ ಇಲ್ಲ, ನನಗೆ ನಾಳೆ ಒಂದು ಶೋ ಇದೆ, ನೋಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು 10 ಗಂಟೆಗೆ ಕರೆದ್ರು. ಸಾರಿ ಸರ್ 10 ಗಂಟೆಗೆ ಆಗಲ್ಲ, 2 ಗಂಟೆಗೆ ಬರ್ಬೋದಾ ಅಂತ ಅಂದೆ. ಸರಿ ಆಯಿತು ಬನ್ನಿ ಮ್ಯಾಮ್ ಅಂತ ನಾನು ನಾನು ಹೆಂಗೆ ಹೇಳಿದ್ರೆ ಹಂಗೆ ಓಕೆ ಅಂತಿದ್ದಾರೆ. ಸೊ ಮೋಸ್ಟ್ಲಿ ಇದು ಪಕ್ಕಾ ಫೇಕೆ, ಇದು ಯಾವುದೋ ನಾನು ಹಿಂಗೆ ಯಾರೋ ಪ್ರಾಪರ್ ಪ್ರೊಡಕ್ಷನ್ ನಡೆಸೋರು ಯಾಕೆ ಸರ್ ನನ್ನ ಡೇಟಿಗೆ ಕಾಯ್ತಾರೆ, ಅದು ಇನ್ನು ಲುಕ್ ಟೆಸ್ಟ್ ಆಗಿಲ್ಲ, ಯಾಕೆ ಕಾಯ್ತಾರೆ ಅಂತ ನನಗೆ. ಸರಿ ಆದರೂ ನೋಡ್ಕೊಂಬರೋಣ, ಇಲ್ಲೇ ಹತ್ರ RR ನಗರ ಅಲ್ವಾ, ಸರಿ ನೋಡ್ಕೊಂಬರೋಣ ಅಂತ ಹೋದರೆ ಅಲ್ಲಿ ಅವಾಗ ಒಂದು ಡೈಲಾಗ್ ಕೊಟ್ಟರು, ಇಮಿಡಿಯೇಟ್ ಕೊಟ್ಟರು. ಒಂದು 1/2 hour 40 minutes ತೊಗೊಳ್ಳಿ, ನೋ ಪ್ರಾಬ್ಲಮ್, ನಿಮ್ಮ ಟೈಮ್ ತೊಗೊಂಡು ನೀವು ಆಡಿಷನ್ ಕೊಡಿ ಅಂತ. ನಾನು ನೋಡಿದೆ ರೆಡಿ ಸರ್ ಅಂತ ಅಂದೆ. ಇಲ್ಲ ಟೈಮ್ ತೊಗೊಳ್ಳಿ, ನೀವು ಆಮೇಲೆ ಮಾಡಿ, ನೋ ಪ್ರಾಬ್ಲಮ್, ಇನ್ನೂ ಡೈರೆಕ್ಟರ್ ಬರೋರಿದ್ದಾರೆ. ನಮಗೆ ನವೀನ್ ಸರೇ ಆಡಿಷನ್ ಎಲ್ಲ ಮಾಡಿದ್ದು. ಆವಾಗ ಕೋರ್ ಟೀಮ್ನೆಲ್ಲ ನವೀನ್ ಸರೇ ಆಡಿಷನ್ ಮಾಡಿದ್ದು. ಸರಿ ರೆಡಿ ಇರಿ ನೋಡ್ಕೊಳ್ಳಿ ಅಂತೆಲ್ಲ ಹೇಳಿದ್ರು. ಸರಿ ನನಗೆ ನವೀನ್ ಸರ್ ಯಾರು ಅಂತ ಗೊತ್ತಿಲ್ಲ. ಏನೋ ಆಗಿರ್ಬೇಕಲ್ಲ ಅಂದರೆ
ಅವ್ರ ಮುಖ ಗೊತ್ತು, ನವೀನ್ ಕೃಷ್ಣ ಅವ್ರು ಇವರೇ ಅನ್ನೋದು ತಲೆಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಬಂದ ತಕ್ಷಣ ಫುಲ್ ಭಯ ಆಗೋಯ್ತು ನನಗೆ. ಹಾ ಅನ್ಕೊಂಡು ಅವಾಗ ಫುಲ್ ಇದ್ರಲ್ಲಿ ಹೇಳಿದ್ನಲ್ಲ ರೆಡಿ ಆಡಿಷನ್ಗೆಲ್ಲ ಅಂತ. ಅವ್ರು ಬಂದಮೇಲೆ ಇಲ್ಲ ನಾನು ಒಂಚೂರು ಚೆನ್ನಾಗಿ ಮಾಡಬೇಕು, ಇವರೆಲ್ಲ ಇವ್ರ ಮುಂದೆ ನಾನು ಸ್ವಲ್ಪ ಚೆನ್ನಾಗಿ ಹೋಗ್ಬೇಕು, ಹೋದ್ರೆ ಒಂದು ಆರ್ಟಿಸ್ಟ್ನ ನೋಡಿದೆ ಅಪ್ಪ ಅಂತ ಅನ್ಸ್ಬೇಕು ಇವ್ರಿಗೆ, ಇನ್ನೊಂದು 10 minutes ಅಂತ ಅಂದ್ಬಿಟ್ಟು ಕೈ ಕಾಲೆಲ್ಲ ನಡುಗ್ತಾ ಇದೆ. ಯಾರೂ ಇಲ್ಲ ನನ್ನ ಜೊತೆಗೆ, ನಾನು ಒಬ್ಳೇ ಹೋಗಿದ್ದು. ಎಲ್ಲಿ ಹೋದ್ರು ನಾನು ಒಬ್ಳೇ ಹೋಗೋದು, ನಮ್ಮ ಅಮ್ಮನ ಅಪ್ಪನ ಎಲ್ಲೂ ಕರ್ಕೊಂಡು ಹೋಗಿದ್ದೇ ಇಲ್ಲ ನಾನು. ಆ ಒಂಟಿ ಸಲಗ ಹಂಗೆ ಹೋಗಿ ನಿಂತ್ಕೊಳ್ಳೋದು, ಬಿಕಾಸ್ ಅದೊಂದು ಇದೆಯಲ್ಲ, ನಾನೇನೋ ಮಾಡ್ಬಿಟ್ಟು ತೋರಿಸ್ಬೇಕು ಮನೇಲಿ, ಹಂಗೆ ಎಲ್ಲ ಕರ್ಕೊಂಡು ಹೋಗಲ್ಲ ಅನ್ನೋ ಥರ. ಅಲ್ಲಿ ಮಾಡಿದ್ರು ಅವರು, ಥಿಯೇಟ್ರಾ ಅಂತ ಅಂದರು. ಹೌದು ಸರ್ ಅಂತ ಅಂದೆ. ಇನ್ನೊಂದು ಶೇಡ್ ಇದ್ರದ್ದೇ ಮಾಡ್ಬೋದಾ, ಮಾಡ್ತೀರಾ ಅಂತ ಅಂದರು. ಹಾಂ ಸರ್ ಅಂತ ಅಂದೆ. ಅಲ್ಲಿಗೆ ಒಂದು ವಯಸ್ಸಾಗಿದ್ದು ಕ್ಯಾರೆಕ್ಟರ್ಗೆ ಸುಮ್ಮನೆ ಇರಲಿ ಅಂತ ತೊಗೊಂಡಿದ್ದು. ಆ್ಯಂಡ್ ಈ ವಾಸ್ ರಿಯಲಿ ಹ್ಯಾಪಿ, ಸರ್ ವಾಸ್ ರಿಯಲಿ ಹ್ಯಾಪಿ. ಅವತ್ತಿಗೆ ಹೇಳಿದ್ರು, ನಾನು ನನ್ನ ಕಣ್ಮುಂದೆನೇ ತುಂಬ ಜನ ಹೋಗ್ತಾ ಇದ್ದವ್ರು ನಾನು ನೋಡಿದ್ರಲ್ಲ, ಸ್ಮೈಲ್ ಮಾಡಿ ಕಳಿಸಿದ್ರು. ನನ್ನ ಹತ್ರ ಒಂದು 2 ನಿಮಿಷ ಮಾತಾಡಿದ್ರು. ನನಗೆ ಫುಲ್ ಖುಷಿ ಆಗ್ಬಿಡ್ತು. ಆಮೇಲೆ ಮಹೇಶ್ ಸರ್ ಕರೆದು, ಇಲ್ಲ ನಿಮ್ಮದು ಈ ಥರದ್ದು 2 ಶೇಡ್ ಇರುತ್ತೆ, ಮಾಡ್ತೀರಲ್ವಾ 2 ಶೇಡು, 2ನೇ ಶೇಡು ನೋಡೋಣ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ತೊಗೊಂಡು ಹೋಗೋಣ, ಈ 1ನೇ ಶೇಡ್ಗೆಲ್ಲ ಹಿಂಗಾಗುತ್ತೆ ಹಿಂಗಿರುತ್ತೆ ಎಲ್ಲ ಆಯಿತು. ಹಾಂ ಓಕೆ ಸರ್ ಎಲ್ಲ ಹೇಳಿ ಆಯಿತು. ಅದಾದಮೇಲೆ ವಾಟ್ ಈಸ್ ಹ್ಯಾಪ್ನಿಂಗ್ ಇಸ್ ಅಗೇನ್ ರಾಯರ ಆಶೀರ್ವಾದ. ಸೂಪರ್. ಈ ಅಂದರೆ ಮೇಡಮ್, ಕೆಲವರಿಗೆ ಆ ವಯಸ್ಸಿನ ಭಾರವನ್ನು ಹೊರುವಂಥ ಪಾತ್ರ ಸಿಕ್ಕಾಗ ಲೀಲಾಜಲವಾಗಿ ಮಾಡಿಬಿಡ್ತಾರೆ. ದೇಹವೇ ಭಾರ 85 ವರ್ಷ ಅಂದರೆ, ಕೂತ್ರೆ ಆಗಲ್ಲ ನಿತ್ರೆ ಆಗಲ್ಲ ಅಂತ ವಿಚಾರ ಇಟ್ಟುಕೊಂಡು ನಾವು ಡೈಲಾಗ್ ಡೆಲಿವರಿ ಹೇಳಿದ್ದೀವಲ್ಲ, ಅದಕ್ಕೆ ಮೈಯೆಲ್ಲ ಮೆಲ್ಲಗಿರ್ಬೇಕು. ಸುಮ್ಮನೆ ಪಾತ್ರದ್ದು ಹೇಳೋದಕ್ಕಾಗಲ್ಲ. ತಡಿ ಗುರು ಹಿಂಗೆ ಅನ್ಲಿಲ್ಲ, ತಡಿ ಡೈಲಾಗ್ ಮಾಡ್ತಾ ಹೌದು, ಈ ಥರದೆಲ್ಲ ಆಗತ್ತೆ. ಹೌದಲ್ವಾ? ನಿಮ್ಗೆ ಹೆಂಗೆ ಫಸ್ಟ್ ಅಂದರೆ ನನಗೆ ಸಡನ್ ಸ್ವಿಚ್ ಇತ್ತು ಸರ್. ನಾನು ಹಿಂದಿನ ದಿನ ಎಷ್ಟು 40 ವರ್ಷದ ಕ್ಯಾರೆಕ್ಟರ್ ಏನೋ, ನಮ್ಮ ತಂದೆ ತಾಯಿ ತೀರೋಗಿದ್ದು, ಕನಕಾಚಲರು ಲಕ್ಷ್ಮೀದೇವಿ ತೀರೋಗಿದ್ದು ಶೂಟ್ ಮಾಡಿದ್ದೀನಿ ಹಿಂದಿನ ದಿನ. ವೆರಿ ನೆಕ್ಸ್ಟ್ ಡೇ ನಾನು ಇದು ತೋರಿಸ್ಬೇಕಿತ್ತು, ಈ ಕ್ಯಾರೆಕ್ಟರ್ ಶಿಫ್ಟ್ ಆಗಬೇಕಿತ್ತು. ಗೊತ್ತಿಲ್ಲ ನನಗೆ, ನಾನು ಮೆಂಟಲಿ ಪ್ರಿಪೇರ್ ಇರಲಿಲ್ಲ. ಫಸ್ಟ್ ಡೇ ಅಂತೂ ತುಂಬ ಬೈದರು ಬಿಡಿ ನನಗೆ. ಇಲ್ಲ ಬರ್ತಾ ಇಲ್ಲ, ನೀವು ಮಾಡಬೇಕು, ಸ್ಟಾರ್ಟಿಂಗ್ ಆಡಿಷನ್ ದಿನ ತುಂಬ ಚೆನ್ನಾಗಿ ಮಾಡಿದ್ರಿ, ಇವಾಗ ಮಾಡಿ ಅಂತ ಎಲ್ಲರೂ ಸುತ್ತು. ಇಲ್ಲ ಇನ್ನೊಂಚೂರು ಹಂಗೆ ಮಾಡು ಅಂತ ಒಬ್ಬರು ಇನ್ನೇನೋ ಮಾಡು ಅಂತ ಇನ್ನೊಬ್ರು ಆರ್ಟಿಸ್ಟ್ಸ್ ಇರ್ಬೋದು, ಮಹೇಶ್ ಸರು. ಇಲ್ಲ ನಾನು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀನಿ ನಿಮ್ಮ ಕ್ಯಾರೆಕ್ಟರ್ ಮೇಲೆ, ಇದು ಭಾರ ಆಗ್ಬಿಡುತ್ತೆ ನನಗೆ ಫುಲ್. ನಾನು ಹತ್ಕೊಂಡ್ಬಿಟ್ಟಿದ್ದೀನಿ ಸರ್ ಅವತ್ತು ಸಂಜೆ. ನೀವು ನೋಡಿದ್ರೆ ಸುಮಾರು ಜನ ನನ್ನ ಜೊತೆಗೆ ಮಾಧವ ಅಂತ ಒಂದು ಕ್ಯಾರೆಕ್ಟರ್ ಇದೆ, ನಾನು ಅವ್ರ ಹತ್ರ ಅಂತೂ ಇಲ್ಲ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಅವ್ರ ಹತ್ರ ಹೇಳ್ಕೊಂಡಿದ್ದೀನಿ. ಮನೆಗೆ ಹೋಗ್ಬಿಟ್ಟು ನನ್ನ ಮೇನ್ ಫ್ರೆಂಡ್ಸ್ ಅಂತ ಒಂದು 4-5 ಜನ ಇದ್ದಾರೆ, ಇಲ್ಲ ನಾನು ಕ್ವಿಟ್ ಮಾಡಿಬಿಡ್ತೀನಿ, ನಾಳೆಯಿಂದ ಫೋನ್ ಎತ್ತಲ್ಲ ಇವ್ರದ್ದು, ನನಗೆ ಆಗ್ತಾ ಇಲ್ಲ ಅಂತ ಹೇಳ್ಬಿಡ್ತೀನಿ. ತುಂಬ ಆ ಥರ ಎಲ್ಲ ಮಾತಾಡಿದ್ದೀನಿ. ಅದಾದಮೇಲೆ ಐ ಅಗೇನ್ ವೆಂಟ್ ಬ್ಯಾಕ್ ಟು ಲಕ್ಷ್ಮೀದೇವಿ ಕ್ಯಾರೆಕ್ಟರ್, ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಅವ್ರಿಗೆ ಕಾಲ್ ಮಾಡಿದ್ದೆ. ಅಕ್ಕ ಹಿಂಗೆ ಆಗ್ತಾ ಇದೆ, ಅವರು ನಾನು ಸೇಮ್ ಥಿಯೇಟರ್ ಟೀಮಿಂದ, ಹಿಂಗೆ ಆಗ್ತಾ ಇದೆ, ನಂಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕಂತ, ನಂಗೆ ತುಂಬ ಭಯ ಇದೆ, ನಾಳೆ ಮತ್ತೆ ಶೂಟ್ ಇದೆ, 7 o'clock ಇರಬೇಕು ಸೆಟ್ಟಲ್ಲಿ, ನಾನು ಏನು ಮಾಡಲಿ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದೆ. ಇಲ್ಲ ಹಿಂಗೆ ಮಾಡು, ಒಂದು ಚೂರು ಉಮಾಶ್ರೀ ಅವ್ರದ್ದು ನೋಡು ಅಂತ ಅಂದ್ಬಿಟ್ಟು ಅವರು ನನಗೆ ಸಜೆಸ್ಟ್ ಮಾಡಿದ್ರು. ಅವರು ಮತ್ತು ನನ್ನ ಕೆಲವೊಂದು ನನ್ನ ಫ್ರೆಂಡ್ಸ್ ಅಂತೂ ಕೂತ್ಕೊಂಡ್ಬಿಟ್ಟು, ಮಾಡು ಯಾವುದಾದ್ರೂ ಒಂದು ಡೈಲಾಗ್ ಹಿಂಗೆ ಮಾಡು ಹೆಂಗೆ ಮಾಡ್ತೀಯ ಮಾಡು ನೋಡೋಣ ಅಂತ ಅಂದ್ಬಿಟ್ಟು. ಯು ಡೋಂಟ್ ಬಿಲೀವ್ ಸರ್, ರಾತ್ರಿ 1 o'clockವರೆಗೂ ನಾನು ಕೂತು ವರ್ಕ್ ಮಾಡಿದ್ದೀನಿ. ನಾಳೆ 7 ಗಂಟೆಗೆ ಸೆಟ್ಟಿಗೆ ಹೋಗಬೇಕು ಅಂತ. ಇವತ್ತು 8 ಗಂಟೆಗೆ ಪ್ಯಾಕಪ್ ಆಗಿದೆ, 9 ಗಂಟೆಗೆ ಹೋಗಿದ್ದೀನಿ ಫ್ರೆಂಡ್ಸ್ ಹತ್ರ. 1 ಗಂಟೆವರೆಗೂ ಕೂತ್ಕೊಂಡು ನನಗೆ ಅವ್ರು ವರ್ಕ್ಶಾಪ್ ಮಾಡಿದ್ದಾರೆ. ನಾಳೆ 10 o'clock ನೀನು ಚೆನ್ನಾಗಿ ಮಾಡಬೇಕು ಅಷ್ಟೇ, ನನಗೆ ಅದೆಲ್ಲ ಗೊತ್ತಿಲ್ಲ, ನಾಳೆ ನೀನು ಚೆನ್ನಾಗಿ ಮಾಡಬೇಕು ಅಷ್ಟೇ. ಎಲ್ಲಿ ಮಾಡಿದ್ದೀವಿ ಅಂದರೆ ಒಂದು ಪಾರ್ಕಲ್ಲಿ, RR ನಗರಲ್ಲಿ ಒಂದು ಪಾರ್ಕಲ್ಲಿ ನಾವು 3 ಜನ ಕೂತ್ಕೊಂಡ್ಬಿಟ್ಟು, ಅವ್ರ ಪಾಪ ಇಷ್ಟೊತ್ತಲ್ಲಿ ಕೂರಂಗಿಲ್ಲ, ಹೊರಡಿ ಅಂತಿದ್ದಾರೆ. ಅಣ್ಣ ಒಂದು 5 ನಿಮಿಷ 10 ನಿಮಿಷ, ಪಾಪ ಅವರೇ ಹೋಗ್ಬಿಟ್ರು. 10 ಗಂಟೆ ಮೇಲೆ ಪಾರ್ಕ್ ಇಲ್ಲ ಅವರೇ ಹೋಗ್ಬಿಟ್ರು. ಅದೊಂದು ಫೀಲ್ಡ್ ಥರ, ಅಲ್ಲಿ ನಾವು ಕೂತು ನಾನು ಹಿಂಗೆ ಮಾಡಿದ್ರೆ ಹೆಂಗೆ, ಈ ಥರ ಹೆಂಗೆ, ಅಲ್ಲಿ ಒಂದೊಂದೇ ಇನ್ಪುಟ್ ಕೊಡ್ತಾ ಬಂದರು. ನೋಡು, ಬಿಕಾಸ್ ನಾನು 23 years, ನನಗೆ ಇವಾಗ ಏನು ಅಂತಂದರೆ ಕಲ್ತಿಂದ್ರೂ ಜೀರ್ಣ ಮಾಡ್ಕೊಳಕ್ಕಾಗುವಂಥ ಏಜು. ಅದು ಕಂಪ್ಲೀಟ್ ಅಪೋಸಿಟ್ ಕಾಂಟ್ರಾಸ್ಟಲ್ಲಿದೆ. ಏನು ಮಾಡಬೇಕು, ಕೂರೋದು ಹೇಳೋದು, ಒಂದು 10 ಸಲ ಅಲ್ಲಿ ಕೂರಿಸಿದ್ದಾರೆ, ಹೇಳ್ಸಿದ್ದಾರೆ. ಆಮೇಲೆ ನಮ್ಮ ಮನೇಲಿ ವಯಸ್ಸಾದವ್ರು ಯಾರೂ ಇಲ್ಲ ಸರ್, ನಾನು ಅಟ್ಲೀಸ್ಟ್ ಅವ್ರನ್ನ ನೋಡಿ ಮಾಡ್ಬೋದು ಅನ್ನೋ ಥರ ಇಲ್ಲ. ಹೋಗ್ತಾ ಅವತ್ತು ಒಂದಿನಕ್ಕೆ ನಾನು ಪ್ರಿಪೇರ್ ಇದ್ದೆ. ಅಲ್ಲಿ ನವೀನ್ ಸರ್ ಅಗೇನ್ ಹಿ ವಾಸ್ ವೆರಿ ಹ್ಯಾಪಿ. ಒಂದಿನಕ್ಕೆ ನೀವು ಚೆನ್ನಾಗಿ ವರ್ಕ್ ಮಾಡ್ಕೊಂಬಂದಿದ್ದೀರಾ ರೀ, ನನಗೆ ಅದು ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಸ್ವಿಚ್ ಆಗಿದ್ದು ನನ್ನ ವಾಯ್ಸ್ ಅಂತೂ ಕಂಪ್ಲೀಟ್ ಡಿಫ್ರೆಂಟ್ ಶೇಡಲ್ಲಿ ಮಾತಾಡಬೇಕು. ಒಂದಿನದಲ್ಲಂತೂ ಇದಾಗಲಿಲ್ಲ ಸರ್. ಫಸ್ಟ್ ಫ್ಯೂ ಎಪಿಸೋಡ್ಸ್ ನೋಡಿದ್ರೆ ನನಗೇನೆ ಅಯ್ಯೋ ಹಿಂಗೆ ಮಾಡಿದ್ದೀನಲ್ಲ ಅಂತ ನನಗೆ ಅನ್ಸುತ್ತೆ. ಹೌದು ಖಂಡಿತ ಗೊತ್ತಾಗುತ್ತೆ. ಬಟ್ ಇಮಿಡಿಯೇಟ್ಲಿ ಆಫ್ಟರ್ ಒಂದು 3-4 days ಶೂಟ್ ಆಗಿದ ತಕ್ಷಣ ಅದೊಂದು ಅಭ್ಯಾಸ ಆಗೋಯ್ತು ನನಗೆ.
ನನಗೆ ಗೊತ್ತಾಗ್ಬಿಡ್ತು ನಾನು ಏನೇನು ಮಾಡಬೇಕು ಆ್ಯಂಡ್ ನನಗೆ ಇನ್ಪುಟ್ಸ್ ಸಿಗ್ತಾ ಇತ್ತಲ್ವಾ, ನನ್ನ ಅಕ್ಕಪಕ್ಕ ಇದ್ದಿದ್ದ ಆರ್ಟಿಸ್ಟ್ಗಳು, ನಮ್ಮ ನವೀನ್ ಸರು, ಮಹೇಶ್ ಸರು, ಮತ್ತು ಹರೀಶ್ ಸರ್, ಅವರಂತೂ ನನಗೆ ಅವತ್ತು ಅಳಿಸಿದ್ದಾರೆ. ನಮ್ಮ EP ಅವರು ಅವತ್ತು, ನೀನು ಇವತ್ತು ಮಾಡಿಲ್ಲ ಅಂದರೆ ನಿನ್ನ ಚೇಂಜ್ ಮಾಡಿಬಿಡ್ತೀನಿ ಅಷ್ಟೇ, ನನಗೆ ಗೊತ್ತಿಲ್ಲ ನೀನು ಏನು ಹೋಮ್ವರ್ಕ್ ಮಾಡ್ಕೊಂಬರ್ತೀಯೋ ನನಗೆ ಗೊತ್ತಿಲ್ಲ, ಇವತ್ತು ನೀನು ಮಾಡಿಲ್ಲ ಅಂದರೆ ನಿನ್ನ ಚೇಂಜ್ ಮಾಡಿಬಿಡ್ತೀವಿ ಅಷ್ಟೇ ಅಂದರೆ ಅಷ್ಟು ಹೆದರ್ಸಿದ್ರು ನನಗೆ. ಆ್ಯಕ್ಚುಲಿ ನನಗಂತೂ ತುಂಬ ಅಯ್ಯೋ ಸಿಗದೆ ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ, ಅದರಲ್ಲಿ ಇದು ಹೋಗುತ್ತಾ ಅನ್ನೋ ಜಿದ್ದ ಮೇಲೆ ಐ ಸ್ಟಾರ್ಟೆಡ್ ವರ್ಕಿಂಗ್ ಮೋಸ್ಟ್ಲಿ. ಅಲ್ಲಿವರೆಗೂ ಸ್ವಲ್ಪ ಆರಾಮಾಗೆ ತೊಗೊಂಡಿದ್ದೆ ಇದನ್ನು. ಬಟ್ ಒನ್ಸ್ ಈ ಕ್ಯಾರೆಕ್ಟರ್ ಅಂತ ಸ್ವಿಚ್ ಆದಮೇಲೆ ನಾನು ತುಂಬ ಸೀರಿಯಸ್ ಆಗಿ ತೊಗೊಂಡೆ ಸರ್. ಬರೀ ನಾನ್ ಮಾತಾಡಿದ್ರ ಬಗ್ಗೆ ಮಾತ್ರ ಹೇಳ್ತಾ ಇದೆಯಲ್ಲ, ಯೋಗೇಂದ್ರ, ಗಜೇಂದ್ರ ಎಲ್ಲರ ಮುಂದೆ ನಿನ್ನ ಮಗಳನ್ನ ಬಂಜೆ ಅಂತ ಕರೆದ್ರು, ಅದು ತಪ್ಪಲ್ವೇನೋ? ನಮ್ಮ ಇದು ಆಸ್ತಿಕರಲ್ಲಿ ನಂಬಿಕೆ ಇದ್ದವ್ರಲ್ಲಿ ಈ ಮಾತೆಲ್ಲ ವರ್ಕ್ ಆಗತ್ತೆ ಅಂತ ಅನ್ಕೊಂತೀನಿ. ನಾವು ಕೇಳುವ ಬೇಡಿಕೆಗಳು ನಿನ್ ಯಾರದೋ ರೂಪದಲ್ಲಿ ಬಂದು ನಮ್ಗೆ ಅದನ್ನ ಸಹಕಾರ ಮಾಡ್ತಾ ಹೋಗುತ್ತೆ. ಹೌದು, ನೀವು ಹೇಳ್ತಿರೋದೆಲ್ಲ ನೋಡ್ತಾ ಇದ್ರೆ ಸ್ನೇಹಿತರಾಗಿ ಒಂದಷ್ಟು ಜನ ಸಹಕಾರ ಮಾಡುತ್ತೆ, ಹೌದು, ಕ್ಯಾಮರಾ ಆಗಿ ನಿನ್ ಯಾರೋ ಬಂದು ನಿಮ್ಗೆ ರೇಗಿಸಿ, ನಿಮ್ಮನ್ನು ಟೀಸ್ ಮಾಡಿಸಿ, ನಿಮ್ಗೆ ಯಾರೋ ಪ್ರೋತ್ಸಾಹ ಮಾಡಿಸಿ, ನಿಮ್ಮಲ್ಲೂ ಒಂದು ಆತ್ಮವಿಶ್ವಾಸನ ಕುಗ್ಗಿಸಿ ಮತ್ತು ಹಿಗ್ಗಿಸಿ, ಹೌದು, ಇಂಥ ವಿಚಾರಗಳು ಕಂಡಾಗ ನಿಮಗೆ ಭಕ್ತಿ ಅನ್ನೋದು ಹೇಗೆ ಕಾಣ್ತಾ? ಭಕ್ತಿ ಅಂದರೆ ಸರ್, ನಾನು ಅದೇ ಇನಿಷಿಯಲ್ ಸ್ಟೇಜಸ್ಸಿಂದ ನಾನೇನು ರಾಯರು ಅದೆಲ್ಲ ಸ್ವಲ್ಪ ಕಡಿಮೆ. ನಾವು ಶ್ರೀನಿವಾಸನ್ ಭಕ್ತರು ಇಲ್ಲ, ನಾನು ಸುಮಾರು ಜನ ನೋಡಿದ್ದೀನಿ. ನಾನು ಗುರುವಾರ ಉಪವಾಸ ಮಾಡ್ತೀನಿ, ಗುರುವಾರ ನಾನು ಇಲ್ಲೇನೋ ಹೋಗ್ತೀನಿ, ನಾನು ಅದನ್ನು ಯಾವತ್ತೂ ಮಾಡಿಲ್ಲ, ಗೊತ್ತಿಲ್ಲ, ಅದು ನನಗೆ ಬಂದಿಲ್ಲ. ನಾನು ಇನ್ನೂ ಸ್ವಲ್ಪ ಕೃಷ್ಣನ್ ಡಿವೋಟಿ. ನಾನು ಅಲ್ಲಿಗೆ ಹೋಗಿ ಬರೋದೆಲ್ಲ ಮಾಡ್ತೀನಿ, ತಿರುಪತಿಗೆ ಹೋಗಿ ಬರೋದು ಅದೆಲ್ಲ ಮಾಡ್ತೀನಿ. ರಾಯರ್ದು ಸ್ವಲ್ಪ ನನಗೆ ನಾಲೆಡ್ಜ್ ಕಡಿಮೆ, ಗೊತ್ತಿಲ್ಲ. ನಮ್ಮ ಮನೆ ಕಡೆ ಅದನ್ನು ಆ ಒಂದು ಏನು ಹೇಳ್ತಾರೆ, ಆ ಪೂಜೆ ಮಾಡೋಲ್ವಲ್ಲ, ಸೊ ನನಗೆ ಗೊತ್ತಿಲ್ಲ ಅದು. ಬಟ್ ಇದೆಲ್ಲ ಆಗ್ತಾ ನನಗೆಲ್ಲೋ ಒಂದು ಕಡೆ ಇಲ್ಲ, ಹಿಂದೆ ನಿಂತು ನಡೆಸ್ತಾ ಇದ್ದಾರೆ, ನನ್ನ ಗುರುವಿನಾಗಿ ನಡೆಸ್ತಾ ಇದ್ದಾರೆ ಇವರು ಅಂತ ಅನ್ನಿಸ್ತು. ಈ ನಿಮ್ಮ ಪಾತ್ರ ಇದೆಯಲ್ಲ, ಇದು 50 ವರ್ಷದ್ದು, 60 ವರ್ಷದ್ದು, 85 ವರ್ಷದ ಪಾತ್ರ. ನನಗೆ ಆ್ಯಕ್ಚುಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಫಸ್ಟ್ ನಾನು ನೀವು ಎತ್ತಿಲ್ಲ ಫೋನು, ಗೋಪಿಕಾಂಬೆಗೆ ಎತ್ತಿದ್ರು ಫೋನು. ಮೇಡಮ್ ಮೇಡಮ್ ಸ್ವಲ್ಪ ಫೋನ್ ಎತ್ತಿಲ್ಲ ಅವರು, ಹಂಗೆ ಅಂತ ದೊಡ್ಡವರು ಅಂತ ನಿಮ್ ಸಿಕ್ಕಾಗೋ ನಂಗೆ ಗೊತ್ತಾಗ್ಲಿಲ್ಲ ನೀವೇ ಅಂತ. ಅದು ಅಷ್ಟು ಕನ್ಫ್ಯೂಸ್ ಆಗೋಗ್ಬಿಟ್ಟೆ ನಾನು. ಅಂದ್ರೆ ಅವ್ರ ಜೊತೆ ನೀವು ಬಂದಿರೋ ಅಂತ ಫೀಲಿಂಗ್ಸ್ ನಂಗೆ, ಯಾರು ಬಂದಿರ್ತಾರೆ, ಸೆಕ್ಯೂರಿಟಿ ತರ ಬಂದಿರ್ತಾರೆ, ಹೋಗಿರ್ತಾರೆ ಅಂತ. ನಾನು ಆಕ್ಚುಲಿ ಅದನ್ನ ಅನ್ಕೊಂಡೆ, ನಾನು ಹೇಳ್ದೆ ಕೂಡ ಅವರಿಗೆ, ಮೋಸ್ಟ್ಲಿ ಅವ್ರಿಗೆ ಗೊತ್ತಾಗಿರಲ್ಲ ನಾನೇ ಅಂತ, ನಿಮ್ ಜೊತೆಗೆ ಯಾರೋ ಬಂದಿದ್ದೀನಿ ಅಂತ ಅನ್ಕೊಂಡಿರ್ತಾರೆ. ಯಾಕೆ ಇದೆಲ್ಲ ಕೇಳ್ತಾ ಇದ್ದೀನಿ ಅಂದ್ರೆ ಮೇಡಮ್, ಇದು ನ್ಯಾಚುರಲ್, ಅದು ಮೊದಲಿಂದ ಏನು ಯೋಚನೆ ಮಾಡಿಲ್ಲ, ಮನಸ್ಸಿಂದ ಯೋಚನೆ ಮಾಡಿದ್ದು. ನಿಮಗೆ ಗುರುತು ಹಚ್ಚುವಿಕೆ ಒಂದು ಪಾತ್ರ, ಏಯ್ ಪಾತ್ರಧಾರಿ ಇವರಪ್ಪ ಪಾತ್ರ ನಿರ್ವಹಿಸಿದ್ದು ನಿಮ್ಗೆ ಹೆಂಗಾಗ್ತಿ ಅನುಭವ ಸಮಾಜದಲ್ಲಿ? ಈಗ ನನಗೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಸ್ವಲ್ಪ ಅಂದ್ರೆ ವೆರಿ ಸ್ಟಾರ್ಟಿಂಗ್ ಸೀರಿಯಲ್ ಅಲ್ಲಿ ಯಾರು ಅಷ್ಟು ಕಂಡು ಹಿಡಿತಿರ್ಲಿಲ್ಲ ಸರ್. ನನ್ನ ಫ್ರೆಂಡ್ಸ್ ಎಲ್ಲ ಅದೇ ಅಗೇನ್ ನಂದು ಫ್ರೆಂಡ್ಸ್ ಎಲ್ಲರೂ, ಇವಾಗ ನೀವು ಜಿ ಕನ್ನಡ ಆರ್ಟಿಸ್ಟ್, ನೀವೆಲ್ಲ ಬಂದ್ಬಿಟ್ರೆ ನಮ್ಗೆ ಅಲ್ಲಿ ಫ್ರೀ ಇಲ್ಲಿ ಫ್ರೀ ಅನ್ನೋ ಥರ. ಅಲ್ಲಿ ಹೋದ್ರೆ ಯಾರು ಕಂಡು ಹಿಡಿತಾನೆ ಇರಲಿಲ್ಲ ನನ್ನ. ನಂಗೆ ಅಯ್ಯೋ ಯಾರಾದ್ರೂ ಒಬ್ರು ಬಂದು ಕೇಳ್ತಾ ಇಲ್ವಲ್ಲ, ನನಗೆ ನಿನ್ನೆಲ್ಲ ಸೀರಿಯಲ್ ಬರ್ತಾ ಇದೆ, ಒಬ್ರು ಕೇಳ್ತಾನೆ ಇಲ್ವಲ್ಲ. ಇನ್ನೂ ದೊಡ್ಡ ಇದು ಅಂದ್ರೆ ಆಟೋಲ್ ಹೋಗ್ತಾ ಇದ್ದೀವಿ, ಊಬರ್ ಬುಕ್ ಮಾಡಿದೀವಿ, ಅಲ್ಲಿ ಅವ್ರು ಆಕ್ಚುಲಿ ಸೀರಿಯಲ್ ನೋಡ್ತಾ ಇದ್ದಾರೆ ಅವರು, ಅಲ್ಲಿ ನಾನೇ ಬರ್ತಾ ಇದ್ದೀನಿ, ಬಟ್ ಸ್ಟಿಲ್ ಅವ್ರಿಗೆ ನಾನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಆ ಟೈಮಲ್ಲಿ ಕಡಲೆಕಾಯಿ ಪರಿಚಯ ಆಯ್ತು. ಅಲ್ಲಿ ಎಲ್ಲರಿಗೂ ಇವರು ಜಿ ಕನ್ನಡದಲ್ಲಿ ನೋಡಿದ್ದೀರಾ, ರಾಘವೇಂದ್ರ ಮಹಾತ್ಮೆ ನೋಡಿದ್ದೀರಾ ಅಂತ ತೋರಿಸೋರು. ನಂಗೆ ಅದೊಂದಿತ್ತು, ಯಾರು ಹೇಳ್ದಿರಾ ಹಂಗೆ ಗೊತ್ತಾಗಬೇಕು ಇವ್ರೇ ಅಂತ. ಬಟ್ ಓವರ್ ಟೈಮ್ ಇವಾಗ ಹೆಂಗಾಗಿದೆ ಅಂದರೆ ಸರ್, ಪುಟ್ ಮಕ್ಕಳು ಕಂಡುಹಿಡಿತಾರೆ. ಸೀತಾಕಾಲ ನೀವು ನನಗೆ ಗೊತ್ತು, ನಿಮ್ಮ ಆ್ಯಕ್ಟಿಂಗ್ ನಾನು ಮಾಡಿ ತೋರಿಸ್ಲಾ, ನೀವು ಹಿಂಗಿರ್ತೀರ ಅಲ್ವಾ, ನೀವು ಕಣ್ಣು ಹಿಂಗೆಲ್ಲ ಮಾಡ್ತೀರಲ್ವಾ, ನನಗೆ ಏನು ಗೊತ್ತಾ ಅಕ್ಕ, ನೀವು ಹಿಂಗೆ ಮಾಡ್ತೀರಲ್ಲ ಕೈಯಲ್ಲಿ ಅಂತ ಮಾಡ್ತೀರಲ್ಲ, ನನಗೆ ಅದೆಲ್ಲ ತುಂಬ ಇಷ್ಟ ಅಂತ. ಬಟ್ ಜನರು ತುಂಬ ನನ್ನ ಕ್ಯಾರೆಕ್ಟರ್ನ ನಾನು ನೋಡಿ ಒಂದಷ್ಟು ದಿನದಿಂದ ನೋಡ್ತಾ ಇರೋದು ಸರ್, ತುಂಬ ಮನಸ್ಸಿಗೆ ತೊಗೊಂಡಿದ್ದಾರೆ. ನನ್ನ ಈ ಕ್ಯಾರೆಕ್ಟರ್ ಸೀತಕ್ಕ ಅನ್ನೋ ಕ್ಯಾರೆಕ್ಟರ್ನ, ಸೀತಕ್ಕ ಸೀರಿಯಲ್ನಲ್ಲಿ ಸ್ಕ್ರೀನ್ ಮೇಲೆ ಹತ್ರ ಜನರು ತುಂಬ ಮನ್ಸಿಗೆ ತೊಗೊಂಡು ಅಳ್ತಾರೆ. ನನಗೆ ತುಂಬ ಜನ ಮೆಸೇಜ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಏನು ಕಾಮೆಂಟ್ಸ್ ಎಲ್ಲ ನೋಡಿದ್ರೆ ಲೈಕ್ ನಂಗೆ ತುಂಬ ಖುಷಿಯಾಗುತ್ತೆ. ಸುಮಾರು ಸಲ ನಾನು ಅದನ್ನು ಬರೀ ಓದೋಕ್ಕೇ ತುಂಬ ಟೈಮ್ ಇಡ್ತೀನಿ. ಅದು ಓದ್ತಿದ್ರೆ ನನಗೆ ಅಳು ಬರ್ತಾ ಇರುತ್ತೆ, ಕೆಲವೊಂದು ಕಡೆ ನಗು ಬರುತ್ತೆ. ತುಂಬ ಕನೆಕ್ಟ್ ಆಗಿದ್ದಾರೆ ಸರ್, ಜನ ತುಂಬ ಕನೆಕ್ಟ್ ಆಗಿದ್ದಾರೆ. ಆ್ಯಂಡ್ ನಾನು ಕೆಲವೊಂದಷ್ಟು ಕಡೆ ಕಾಫಿ ಶಾಪ್ಸ್ ಎಲ್ಲ ಹೋಗ್ತೀನಲ್ಲ, ಅಲ್ಲಿ ಜನ ನೋಡಿ ಕಂಡುಹಿಡಿತಾ ಇದ್ದಾರೆ, ನೀವು ಆ ಅಜ್ಜಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ ಅಲ್ವಾ, ಹೆಂಗೆ ಮೇಡಮ್ ಮಾಡ್ತೀರಾ ನೀವು, ಅದೆಲ್ಲ ಹೇಳ್ದಂಗೆ ನನಗೇನೋ ಒಂಥರ, ರಾಯರೇ ನೀವಿದ್ದೀರಾ, ಹೌದು ನಾನು ನಿಮ್ಮನ್ನು ಕೇಳ್ಕೊಂಡಿದ್ದೆ,
ಹಿಂಗೇನೋ ಆಗಬೇಕು ಅಂತ ಕೇಳ್ಕೊಂಡಿದ್ದೆ. ನಿಮ್ಮನ್ನೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿಲ್ಲ, ಮೋಸ್ಟ್ಲಿ ನಾನು ಬೇರೆಯವ್ರ ಥ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಶ್ರೀನಿವಾಸನಿಂದ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಬಟ್ ನೀವು ಅದನ್ನು ಅವ್ರ boss ಮಾಡ್ತಿದ್ದೀರಾ, ಕೃಷ್ಣ. ಬಾಸ್ ಅದೇ ಕೃಷ್ಣ ಆ್ಯಂಡ್ ಆಲ್ಸೋ ಶ್ರೀನಿವಾಸ, ಹರೇ ಶ್ರೀನಿವಾಸ ಅಂತ ಅನ್ಕೊಂಡು ಮಾಡಿದ್ದೀನಿ. ಅವ್ರ ಥ್ರೂ ನಿಮ್ಮದು ಇದು ಸಿಕ್ಕಿದೆ. ಈಗ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ. ಅವಾಗವಾಗ ಮಟ್ಟಕ್ಕೆ ಹೋಗ್ತೀನಿ, ಕೆಲವೊಂದಷ್ಟು ತಿಳ್ಕೊತಾ ಇದ್ದೀನಿ ನಾನು. ಬಿಕಾಸ್ ಅನ್ನ ಹಾಕ್ತಾ ಇದೆ, ಒಂದು ಫಸ್ಟ್ ಥಿಂಗ್ ಅನ್ನ ಹಾಕ್ತಾ ಇದೆ ಈ ಸೀರಿಯಲ್ನಿಂದ. ಇನ್ನೊಂದಷ್ಟು ತುಂಬಾ ಒಳ್ಳೆ ಪ್ರೀತಿ ಸಿಗ್ತಾ ಇದೆ. ಮಾಡಿಸಿಲ್ಲ, ಬೇಸಿಕಲಿ ಅದು ಮಾಡಿಸಿಲ್ಲ ನನಗೆ. ಬಿಕಾಸ್ MBA ಆಗಿದ ತಕ್ಷಣ ನಾನು ಯಾವುದೋ ಒಂದು ಕೆಲಸ ಅದು ಇದು ಅಂತ ನೋಡಬೇಕಿತ್ತು. ಅದಕ್ಕೆ ನನಗೆ ನೀನೆಲ್ಲೋ ದಾರಿ ಹುಡ್ಕೋ ಹೋಗು ಅಂತ ಬಿಟ್ಟಿಲ್ಲ. ಇದೇ ಒಂದು ದಾರಿ ಹಾಕ್ತಾ ಇದೆ, ಒಂದು ಫೌಂಡೇಶನ್ ಕಟ್ಕೊಡ್ತಾ ಇದೆ. ಸೊ ಐಮ್ ವೆರಿ ಹ್ಯಾಪಿ. ಈಗ ಸುಮಾರು ಜನ ಕಂಡುಹಿಡಿತಾರೆ ಸರ್ ನಮ್ಮ ರೋಡಲ್ಲಿ. ತುಂಬ ಜನ, ನಮ್ಮ ರೋಡ್ ಬಿಟ್ಬಿಡಿ, ಬೇರೆ ಕಡೆ ಎಲ್ಲೋ ಹೋದರೆ ಸುಮಾರು ಜನ ಕಂಡುಹಿಡಿತಾರೆ. ಅಂದರೆ ಅವ್ರಿಗೆ ಸ್ವಲ್ಪ ಡೌಟ್, ಇವರೇನಾ ಅಲ್ವಾ. ನಾನೇ ಕೇಳಿ ಪ್ಲೀಸ್, ಒಂದ್ಸಲ ಕೇಳಿ, ನಾನೇನೆ ಕೇಳಿ ಅನ್ನೋದಿರುತ್ತೆ ನನಗೆ. ಈಗ ಕೆಲವೊಬ್ರಿಗೆಲ್ಲ ನಿಮ್ಗೆ ನೋಡ್ರೆ ನಮ್ಗೆ ಹಂಗನ್ಸ್ತ್ರಿ, ನಿಮ್ಗೆ ನೋಡ್ರೆ ಹಿಂಗ ಅನ್ಸ್ತ್ರಿ, ನಿಮ್ಗೆ ನೋಡ್ರೆ ಮದ್ವೆ ಆಗಿದೆ ಅನ್ಸತ್ರಿ, ಯಾರೋ ಮಿಸ್ ಆಗಿ ಆಂಟಿ ಅಂತ ಕರೆದ್ರು, ಇನ್ನೇನು ಅಕ್ಕ ಅಂತ ಕರೆದ್ರು, ಈ ತರದೆಲ್ಲ ಆಗತ್ತಲ್ವಾ. ನನ್ನ ಏಕಾಏಕಿ ಅಜ್ಜಿ ಅಂತ ಕರಿಬೇಕಲ್ಲ. ನಿಮ್ಮ ಈ ಪಾತ್ರದ ಆಯ್ಕೆಗೆ ನನಗೆ ಈಗ ಅನ್ಸಾರಿ, ನಿಮ್ಮನ್ನ ನೋಡ್ತಾ ಇದ್ರೆ ಒಂಥರ FM ಅವ್ರ ತರ ಕೇಳಂಗ ಆಗತ್ತೆ ಧ್ವನಿ, ಎಲ್ಲ ರೇಡಿಯೋದಲ್ಲಿ ಕೇಳ್ದಂಗೆ ಆಗ್ತಿದೆ ಧ್ವನಿ. ಮತ್ತು ನಿಮ್ಮ ಧ್ವನಿಯಲ್ಲಿ ಒಂದೊಂದು ಧ್ವನಿಗೆ ಒಂದೊಂದು ವಯಸ್ಸು ಅಂತ ಇರುತ್ತೆ. ಹೌದು, ವಾಯ್ಸಿಗೆ ವಯಸ್ಸಿರುತ್ತೆ ಅಂತ ನನ್ನ ಅಭಿಪ್ರಾಯ. ಹೌದು, ಆ ಏಜ್ ತಕ್ಕಂಗೆ ಅದು ಗೊತ್ತಾಗ್ಬಿಡುತ್ತೆ. ಹೌದು. ಬಟ್ ನಿಮ್ಮಲ್ಲೇ ಸ್ವಲ್ಪ ಮಾಡಿಫೈ ಮಾಡಿದ್ರು ಕೂಡ ನೀವು ವಯಸ್ಸಾದ ಥರ ಕೇಳಿಸ್ಬೋದು. ಮೇ ಬಿ ನಿಮ್ಗೆ ಅದೇ ಪ್ಲಸ್ ಪಾಯಿಂಟ್ ಆಗಿರ್ಬೋದಾ? ಅದೇ ಸರ್, ಇದು ಮತ್ತೆ ಥಿಯೇಟರ್ಸ್ ಮಾಡಿದ್ದೀನಿ, ಈ ಥರ ಕ್ಯಾರೆಕ್ಟರ್ಸ್ ಎಲ್ಲ ಮಾಡಿದ್ದೀನಿ. ಸುಮಾರು ಏಜ್ ಕ್ಯಾಟಗರಿ ಪಾತ್ರಗಳು ಮಾಡಿದ್ದೀನಿ. ಬಿಕಾಸ್ ನಾನು ರಂಗಭೂಮಿ ಮೋಸ್ಟ್ಲಿ 6 ಇಯರ್ಸಿಂದ ಮಾಡ್ತಾ ಇದ್ದೀನಿ ನಾನು. ಅದು ಒಂದು ಪ್ಲಸ್ ಪಾಯಿಂಟೇ ನನಗೆ. ಆ್ಯಂಡ್ ಅಷ್ಟು ಈಸಿನೂ ಇರಲಿಲ್ಲ ಸರ್ ನನಗೆ. ಇವಾಗ ಹೆಂಗೆ ಅಂದರೆ ಆ ಬೇಸಲ್ಲಿ ಮಾತಾಡಿ ಮೋಸ್ಟ್ಲಿ ಸ್ವಿಚ್ ಆಗಿಬಿಟ್ಟಿದೆ ನನ್ನ ವಾಯ್ಸು. ಆ ಇನ್ನೋಸೆಂಟ್ ವಾಯ್ಸೇ ಬರ್ತಾ ಇಲ್ಲ. ಫೋನ್ ಎತ್ತಿದಾಗೆಲ್ಲ ಯಾರಾದರೂ ಭವಾನಿ ಕೊಡ್ತೀರಾ ಪ್ಲೀಸ್ ಅನ್ನೋ ಥರ ಆಗಿದೆ, ಸ್ವಲ್ಪ ಆ ಥರ ಆಗಿದೆ. ಈ ಅಂಬರೀಷ್ ಅವರಿಗೆ ಫೋನ್ ಮಾಡಿದ್ರೆ, ಅವ್ರ ಮನೆಗೆ ಯಾರಾದ್ರೂ ಅಭಿಮಾನಿಗಳು ಫೋನ್ ಮಾಡಿದ್ರೆ ಹೇಳಿ ನಾನು ಅಂಬರೀಷ್ ಮಾತಾಡ್ತಿದ್ದೀನಿ ಅಂತ ಅಂದಾಗ ಜನ ನಂಬ್ತಾ ಇರ್ಲಿಲ್ಲ. ಅದೇವ್ರು ಬೈದ್ರೆ ನೀವಣ ಮಾತಾಡಿದ್ರೆ ಆಯ್ತಣ ಅಂತ ಇಡೋರಂತ ಆ ಥರದ ಪರಿಸ್ಥಿತಿ. ಮೇಡಮ್, ನಿಮಗೆ ಇಷ್ಟು ಎಪಿಸೋಡ್ನಲ್ಲಿ ತುಂಬಾ ಕಷ್ಟ, ತುಂಬಾ ಇಷ್ಟ, ಈ ಥರದ ಸಿಚುವೇಶನ್? ನಾನು ಮಾಡಿರೋ ಅಷ್ಟು ಎಪಿಸೋಡ್ಸು ನನಗೆ ತುಂಬ ಇಷ್ಟಪಟ್ಟು, ನಾನು ತುಂಬ ಪ್ರೀತಿಸಿ ಮಾಡಿದ್ದೀನಿ ಸರ್. ಸೊ ಇಷ್ಟ ಆ ಥರ ನಾನು ಡಿಫ್ರೆನ್ಷಿಯೇಟೇ ಮಾಡೋದಿಲ್ಲ. ಕಷ್ಟ ಅಂದರೆ ಫಸ್ಟ್ ಫ್ಯೂ ಎಪಿಸೋಡ್ಸ್ ನನಗೆ ಕಷ್ಟ ಆಯಿತು. ಬಿಕಾಸ್ ಡೈರೆಕ್ಟರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಾನು ಏನು ಕೊಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅದು ಟೆಲಿಕಾಸ್ಟ್ ಆಗೋವರೆಗೂ ನನಗೆ ಗೊತ್ತಾಗಿರಲಿಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಬಟ್ ಅದರಲ್ಲಿ ಜನ ತುಂಬ ಕನೆಕ್ಟ್ ಆಗಿದ್ದು ವೆಂಕಟನಾಥನ ನಾಮಕರಣದ ಸೀನು. ಅದರಲ್ಲಿ ಯಾರೋ ನಮ್ಮ ವೆಂಕಟಾಂಬಾಗೆ ಬಂಜೆ ಅಂತ ಕರೆದ್ಬಿಟ್ಟಿರ್ತಾರೆ. ಬಿಕಾಸ್ ಈ ಕ್ಯಾರೆಕ್ಟರೈಸೇಷನ್ ಆಗಿರೋದೇನೆ ತುಂಬ ಮೋಸ ಆಗಿದೆ ಸರ್ ಈ ಕ್ಯಾರೆಕ್ಟರ್ಗೆ. ತುಂಬ ಸಣ್ಣ ವಯಸ್ಸಲ್ಲೇ ತಂದೆ ತಾಯಿ ತೀರೋಗ್ತಾರೆ. ಕನಕಾಚಲರು ಮತ್ತು ಲಕ್ಷ್ಮೀ ದೇವಮ್ಮನವರು ದತ್ತು ತಗೊತಾರೆ. ರಾಯರ ಅಜ್ಜ ಅಜ್ಜಿ ಇವ್ರನ್ನ ದತ್ತು ತಗೋತಾರೆ. ಅದಾದ್ಮೇಲೆ ಚೆನ್ನಾಗಿ ಸಾಕಿರ್ತಾರೆ, ಚೆನ್ನಾಗಿ ಮದುವೆ ಮಾಡಿಸಿರ್ತಾರೆ. ಇನ್ನೇನು ಮಗು ಬರಬೇಕು 9ನೇ ತಿಂಗಳದ್ದು ಸೀಮಂತ ಮಾಡ್ತಾ ಇರ್ತಾರೆ. ವಿಜಯನಗರದ್ದು ಅಟ್ಯಾಕ್ ಆಗುತ್ತೆ, ಗಂಡ ತೀರೋಗ್ತಾನೆ, ಹೊಟ್ಟೆಲಿದ್ದಿದ್ದು ಮಗು ತೀರೋಗುತ್ತೆ. ಇನ್ನೊಂದು ಸ್ವಲ್ಪ ವರ್ಷಕ್ಕೆ ಅಟ್ಲೀಸ್ಟ್ ದತ್ತು ತಗೊಂಡಿದ್ದು ತಂದೆ ತಾಯಿ ಕೂಡ ತೀರೋಗ್ತಾರೆ. ನೆಕ್ಸ್ಟ್ ಅವಳಿಗೆ ಉಳ್ಕೊಂಡಿದ್ದು ತಿಮ್ಮಣ್ಣ ಭಟ್ಟ ಒಬ್ಬರೇ. ತುಂಬ ಪ್ರೀತಿ ಇವಳಿಗೆ. ತಿಮ್ಮಣ್ಣ ಭಟ್ಟ ಅಂದರೆ ಸೀತಾಬಾಯಿಗೆ ತುಂಬ ಪ್ರೀತಿ, ಬಟ್ ತೋರಿಸ್ಕೊಳ್ಳೋಂಗಿಲ್ಲ. ಈ ಕ್ಯಾರೆಕ್ಟರ್ ಏನು ಬಿಲೀವ್ ಮಾಡುತ್ತೆ ಅಂತಂದರೆ, ನನಗಿಷ್ಟ ಆಗಿದ್ದೆಲ್ಲ ದೇವ್ರು ನನ್ನಿಂದ ಕಿತ್ಕೋತಾನೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾಳೆ ಈ ಕ್ಯಾರೆಕ್ಟರ್. ಇದರಲ್ಲಿ ಏನು ಮಾಡ್ತಾಳೆ, ತಿಮ್ಮಣ್ಣಂಗೆ ಬೈಕೊಂಡೇ ಓಡಾಡೋದು. ತಿಮ್ಮಣ್ಣ ಪ್ರೀತಿಸಿ ಮದುವೆ ಆಗಿರೋ ಗೋಪಿಕಾಂಬೆನ ಯಾವಾಗಲೂ ಬೈಯೋದು, ನೀನು ಸರಿ ಇಲ್ಲ, ನೀನು ಹಂಗೆ ಮಾಡ್ತೀಯಾ ಹಿಂಗೆ ಮಾಡ್ತೀಯಾ ಅಂತ. ಬಟ್ ಒಳಗಡೆ ತುಂಬ ಪ್ರೀತಿ ಇರುತ್ತೆ. ಅದು ಹಳ್ಸ್ಲೆಣ್ ಥರ, ಹೊರಗಡೆ ತುಂಬ ರಫು, ಒಳಗಡೆ ಅಷ್ಟೇ ಸ್ವೀಟ್ ಆ್ಯಂಡ್ ಅಷ್ಟೇ ಸಾಫ್ಟ್. ಆ ಥರನೇ ಕ್ಯಾರೆಕ್ಟರೈಸೇಷನ್ ಆಗಿರೋದು ಈ ಕ್ಯಾರೆಕ್ಟರ್. ಸೊ ಸಂವೇರ್ ನಂಗೆ ಆ ಕ್ಯಾರೆಕ್ಟರೇ ತುಂಬ ಇಷ್ಟ ಆಗೋಯ್ತು. ತುಂಬ ಚಾಲೆಂಜಿಂಗ್ ಅನಿಸ್ತು. ಇವಾಗ 23 ಇಯರ್ಸು ಅಥವಾ ಅದಕ್ಕಿಂತ ಆಸ್ಪಾಸ್ ಕ್ಯಾರೆಕ್ಟರ್ ಮಾಡೋದು ಏನು ಅಷ್ಟು ಕಷ್ಟನೇ. ಅದಕ್ಕೂ ತುಂಬ ಹಾರ್ಡ್ ವರ್ಕ್ ಬೇಕು, ತುಂಬ ಡೆಡಿಕೇಶನ್ ಬೇಕು. ಬಟ್ ಅದಕ್ಕಿಂತ ಒಂದು 10%, 50%, 100% ಜಾಸ್ತಿ ಈ ಕ್ಯಾರೆಕ್ಟರ್ಗೆ ಬೇಕಿದೆ. ಅದಕ್ಕೆ ಮೇಡಮ್ ಅದನ್ನ ಕಲಾವಿದ ಅಂತ ಹೇಳೋದು. ಹೌದು, ಪದವಿ ಅದು. ಹೌದು ಸರ್. ನನಗೆ ಡೇ 1 ಇಂದನೂ ನನಗೆ ಆರ್ಟಿಸ್ಟ್ ಆಗೋದಕ್ಕಿಂತ ಪರ್ಫಾರ್ಮರ್ ಆಗಬೇಕು ಅನ್ನೋ ತುಂಬ ಆಸೆ ಇತ್ತು ಸರ್.
ಆರ್ಟಿಸ್ಟ್ ಓಕೆ, 10 ಜನದಲ್ಲಿ ಒಂದು 8 ಜನ ಆರ್ಟಿಸ್ಟ್ ಆಗ್ತಾರೆ, ಬಟ್ 10 ಜನದಲ್ಲಿ ಯಾರೋ ಒಂದು 2-3 ಜನನೋ ಪರ್ಫಾರ್ಮರ್ ಆಗ್ತಾರೆ. ಐ ವಾಂಟೆಡ್ ಟು ಬಿ ದಟ್ ಪರ್ಫಾರ್ಮರ್. ಸೊ ಸಮ್ವೇರ್ ನನ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಾನು ಆ ಪರ್ಫಾರ್ಮರ್ ಆಗಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ್ಯಂಡ್ ಅದರಿಂದ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಈ ಗುರುರಾಜ, ವೆಂಕಟಾಂಬ, ವೆಂಕಟನಾಥ ಅಂದರೆ ಸೀತಕ್ಕನಿಗೆ ತುಂಬ ಪ್ರೀತಿ, ತುಂಬ ಒಲವು. ಆ 3 ಜನ ಮಕ್ಕಳಲ್ಲಿ ವೆಂಕಟನಾಥ ತುಂಬ ಒಲವು. ಅವನ ನಾಮಕರಣ ತುಂಬ ಖುಷಿಯಿಂದ ಎಲ್ಲ. ನಿಮ್ಮಿಂದನೇ ವೆಂಕಟನಾಥ ಇದ್ದಾನಲ್ವಾ? ಹೌದು, ನನ್ನ ಹಿಂದೆನೇ ಇರ್ತಾರೆ ಯಾವತ್ತು, ಅದನ್ನ ನಾನು ನಂಬ್ತೀನಿ ಇವಾಗ. ಎಸ್. ಈಗ ಅವ್ರಿಗೆ ನೀವೇನಾದ್ರೂ ಮುದ್ದೋ ಅಥವಾ ಪ್ರೀತಿಯಿಂದ ಏನೋ ಕೇಳ್ತಾ ಇದ್ರ, ಕೇಳಿಯಪ್ಪ. ಇಲ್ಲ, ಇದು ಒಂದು ಸೀನೇ ಆಗಿತ್ತು ಆಕ್ಚುಲಿ. ನಾನು ವೆಂಕಟನಾಥನ್ಗೆ ಕಿವಿ ಹಿಂಡಬೇಕು. ಇನಿಷಿಯಲಿ ನಂಗೆ ತುಂಬಾ ಭಯ ಆಗೋಗಿತ್ತು, ಬಿಕಾಸ್ ಸುಮಾರು ಜನ ರಾಯರು ಅಂತ ಪೂಜಿಸ್ತಾರೆ, ಅವ್ರು ಕಿವಿ ಹಿಂಡಬೇಕು. ಅವ್ರು ನನ್ನ ಕಾಲು ಹೊತ್ತೋ ಸೀನ್ ಇತ್ತು, ಬಾಲರಾಯರು ಕಾಲು ಹೊತ್ತೋ ಸೀನ್ ಇತ್ತು, ಅವಾಗೆಲ್ಲ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ. ಆವಾಗ ಒಂದು ಹೇಳ್ತೀನಿ, ಲೋ ವೆಂಕಟನಾಥ, ಯಾಕೋ ಹಾಗೆ ಮಾಡ್ತಿದ್ದೀಯಾ, ಸುಮ್ಮನೆ ನಿಮ್ಮಮ್ಮನ ಮಾತು ಕೇಳಬಾರ್ದೆ. ಹಾ ಅದು ಒಂದು ನನ್ಗದು ತುಂಬಾ ಇಷ್ಟ ಇತ್ತು. ಅದೊಂದು ಸೀನ್, ಅದು ಬಿಟ್ರೆ ಅದೇ ಆ ಸೀಮಂತದ್ದು ಸೀನ್. ಬಿಕಾಸ್ ತುಂಬಾ ಜನಕ್ಕೆ ಕನೆಕ್ಟ್ ಆದ್ರು ಮನೆಯಲ್ಲಿ. ನಮ್ಮಮ್ಮ ನನ್ನೇ ಡೈಲಿ ನೋಡ್ತಾ ಇದ್ರು. ಆ ಒಂದು ಸೀನ್ ಬಂದ ತಕ್ಷಣ ತುಂಬಾ ಎಮೋಷನಲ್ ಆಗ್ಬಿಟ್ರು ನಮ್ಮಮ್ಮ. ಬಿಕಾಸ್ ಪ್ರತಿಯೊಂದು ಹೆಣ್ಣಿನ ಲೈಫಲ್ಲಿ ಆಗೋದೇನೆ. ಈಗ ನೀವು ಮಾಡಿದ ಎಪಿಸೋಡ್ ಅಮ್ಮ ಮಗಳು ಕುತ್ಕೊಂಡು ನೋಡ್ತೀರಾ? ನಮ್ಮಮ್ಮ ಅವ್ರೊಂದ್ಸಲ ನೋಡ್ತಾರೆ, ನಮ್ಮಪ್ಪ ಬಂದಾಗ ಇದು ಹೊಸದು ಬಂದಿದೆ ನೋಡ್ರಿ ನೋಡ್ರಿ ಅಂದ್ಬಿಟ್ಟು ಅದೊಂದ್ಸಲ ತೋರಿಸ್ತಾರೆ. ಮತ್ ನಾನ್ ಬಂದ ತಕ್ಷಣ ಇವತ್ತಿನ ಎಪಿಸೋಡ್ ನೋಡ್ಲಿಲ್ಲ ಬಾಬು, ಬಾಯ್ಲಿ ನೋಡಿವಂತೆ, ಬಾಯ್ಲಿ ಕುತ್ಕೋ ಇದ್ಯಾಕೆ ಹಿಂಗ್ ಮಾಡಿದೆ, ಇದೇನಿದು, ಓ ಇದು ಹಿಂಗ ಅಂತ ಅವ್ರೊಂದ್ಸಲ ನೋಡ್ತಾರೆ. ಮತ್ತೆ ಆಫೀಸಲ್ಲಿ Zee5 ಇದು ನನ್ನ ಮಗಳದ ಎಪಿಸೋಡ್ ಬಂತು ನೋಡಿ ನೆನ್ನೆ. ನಮ್ಮಮ್ಮ ಅಂತೂ ಹುಚ್ಚಿ. ಒಂದೊಂದು ಎಪಿಸೋಡು ಮೋಸ್ಟ್ಲಿ ನಾವು ಅಥವಾ ನವೀನ್ ಸರ್ ಮರ್ತ್ಬಿಟ್ಟಿರ್ತಾರೆ ಅಥವಾ ಎಡಿಟರ್ ಮರ್ತ್ಬಿಟ್ಟಿರ್ತಾರೆ, ನಮ್ಮಮ್ಮ ಮರೆಯಲ್ಲ, ಅಷ್ಟು ನೋಡ್ತಾರೆ ನಮ್ಮಮ್ಮ. ಅವರೇ ಎಡಿಟರ್ ಅಲ್ವಾ? ಹೌದು. ಈ ಯಾಕೆ ಈ ರೀತಿ ನಿಮ್ಮಮ್ಮವ್ರಿಗೆ, ಅಂದ್ರೆ ಅವ್ರೇನೋ ಅನ್ಕೊಂಡಿದ್ರ ಕಲಾವಿದೆ ಆಗ್ಬೇಕು ಆತರ, ಅಂದ್ರೆ ಮಕ್ಕಳಲ್ಲಿ ಅವರ ಸಾಧನೆ ನೋಡೋ ಇರ್ತಾರೆ. ಹೌದು. ಅವ್ರಿಗೆ ಏನಂತೆ? ಇಲ್ಲ, ಅಮ್ಮಂಗೆ ಕಲಾವಿದೆ ಆಗ್ಬೇಕು ಅನ್ನೋದೇನು ಆ ಥರ ಇರಲಿಲ್ಲ. ಬಟ್ ತುಂಬಾ ತುಂಬಾನೇ ಕಷ್ಟದಲ್ಲಿ ಬಂದ್ರು ಅಮ್ಮ. ಲಾ ಮಾಡಿದ್ದಾರೆ ಅಮ್ಮ, ಬಟ್ ಶಿ ಕುಡೆಂಟ್ ಕಂಟಿನ್ಯೂ. ಸೊ ಯಾವುದೋ ಒಂದು ಸ್ಥಾನದಲ್ಲಿ ಬೆಳೆಸ್ಬೇಕು ನನ್ನ ಮಕ್ಕಳನ್ನ, ಎಲ್ಲೋ ಒಂದು ಕಡೆ ಮಾಡಿಸ್ಬೇಕು. ಎಲ್ಲ ತಾಯಿಂದಿರಿಗೂ ಇದ್ದೇ ಇರುತ್ತೆ. ಬಟ್ ಅಮ್ಮಂಗೆ ಅದೊಂದು ಮೀನ್ಸ್ ಇರಲಿಲ್ಲ ಸರ್. ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗಬೇಕು ಅಥವಾ ಈ ಥರದ್ದೇನೋ ಒಂದು ಮುಟ್ಟಿಸ್ಬೇಕು. ಸುಮಾರು ಸರ್ಕಸ್ ಹೊಡೆದಿದ್ದಾರೆ ನಮ್ಮಮ್ಮನೂ. ಹಾಗೇನೋ ಮಾಡಿ ಅಪ್ಪನೂ ಅಷ್ಟೇ. ಅಪ್ಪಂಗೆ ಕಲೆ ಎಲ್ಲ ತುಂಬ ಇಷ್ಟ ಇತ್ತು. ನನ್ನ ಮಗಳನ್ನ ಹೀರೋಯಿನ್ ಮಾಡಿಸ್ಬೇಕು ಅನ್ನೋದು ಒಂದಿತ್ತು. ಆ್ಯಂಡ್ ಬೇಸಿಕಲಿ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಈ ಥರ ಟಿ ವಿಗೆ ಹೋಗ್ತೀವಿ ಅಥವಾ ಸಿನಿಮಾ ಮಾಡ್ತೀವಿ ಅಂತ ಅಂದ್ರೆಲ್ಲ ಬಿಡಲ್ಲ. ಬಟ್ ನಮ್ಮ ಅಪ್ಪ ಅಮ್ಮ ಯಾವತ್ತಿಗೂ ಹೇಳಿಲ್ಲ ನನಗೆ. ನಾನು ಇನ್ಫ್ಯಾಕ್ಟ್ ನಾನು ಮಾಡ್ಲಿಂಗ್ ಮಾಡ್ತಾ ಇದ್ದೆ. ನಾನು ಮಾಡ್ಲಿಂಗ್ ಮಾಡ್ತಾ ಇದ್ದೆ. 2019 ಐ ಹ್ಯಾವ್ ರೆಪ್ರೆಸೆಂಟೆಡ್ ಬ್ಯಾಂಗ್ಳೂರ್. ಸೊ ಅದೆಲ್ಲ ಇತ್ತು. ಸ್ವಲ್ಪ ಭಯ ಇತ್ತು ಅವರಿಗೆ. ಸುಮಾರು ಜನ ಸುಮಾರು ಥರ ಮಾತಾಡೋರು. ಈ ಇಂಡಸ್ಟ್ರಿ ಅಂದ್ರೆ ಟೈಮಿಂಗ್ಸ್ ಇರಲ್ಲ ಸರ್. ಈ ಶಿಫ್ಟು ಆ ಶಿಫ್ಟು ಆ ಥರ ಟೈಮಿಂಗ್ಸ್ ಇರೋದಿಲ್ಲ. ಬೆಳಗ್ಗೆ ಯಾವುದೋ ಟೈಮ್ಗೆ ಹೋದ್ರೆ ರಾತ್ರಿ ಇನ್ಯಾವುದೋ ಟೈಮ್ಗೆ ಹೋಗ್ತೀವಿ. ಆಗ ಅಕ್ಕಪಕ್ಕ ಎಲ್ಲ ಮಾತಾಡೋರು, ಯಾವುದೋ ಟೈಮಿಗೆ ಬರ್ತಾಳೆ ಇವಳು, ಯಾರ್ಯಾರ ಜೊತೆಗೋ ಪಿಕಪ್ಪು ಡ್ರಾಪು ಎಲ್ಲ ಆಗೋದು. ಬಿಕಾಸ್ ಕಾರ್ ಬರೋದು ಕರ್ಕೊಂಡು ಹೋಗೋಕ್ಕೆ, ಕಾರ್ ಬರ್ತಾ ಇತ್ತು ಡ್ರಾಪ್ ಮಾಡೋದಕ್ಕೆ. ಸುಮಾರು ಈ ಥರ ಎಲ್ಲ ಆಗ್ತಾಯಿತ್ತು. ಬಟ್ ಇಷ್ಟರಲ್ಲೂ ನಮ್ಮಮ್ಮ ಹೇಳಿದ್ದು, ಇವತ್ತಿಗೂ ಅವರು ನೆನ್ನೆನೂ ಒಂದು ಶೂಟ್ ಮುಗಿಸ್ಕೊಂಡ್ಬಂದೆ, ಇವತ್ತಿಗೂ ಅವ್ರ ಮನೆಯಿಂದ ಆಚೆಗೆ ಹೋಗುವಾಗ ಹೇಳೋದಿಷ್ಟೇ ಸರ್, ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿರಬೇಕು. ನಿನಗೆ ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅನ್ನೋದು ನಿನಗೆ ಗೊತ್ತಿದೆ. ಈಗ ನಿನಗೆ ಗೊತ್ತಿದೆ, ಯು ಆರ್ ಆಲ್ ಫಿಟ್. ಬಟ್ ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿರಬೇಕು. ನೀನು ಯಾವ ಕೆಲಸ ಮಾಡ್ತಾ ಇದೆಯಾ, ಈ ಕೆಲಸ ಇನ್ನೊಂದು 10 ವರ್ಷ ಬಿಟ್ರೂ ನಿನಗೆ ನೋಡೋಕ್ಕಾಗಬೇಕು. ನೀನು ಇವಾಗ ಮಾಡಿಬಿಡೋದು ದೊಡ್ಡ ವಿಷಯ ಅಲ್ಲ. ನೀನು ಇದನ್ನೇ ನಾನು ಮಾಡಬಾರ್ದಿತ್ತು ಅಂತ ಅನ್ಸ್ಬಾರ್ದು. ನಾನು ಅಪ್ಪ ಕೂತ್ಕೊಂಡ್ರು ನೋಡಬೇಕು, ನಮ್ಮ ಜೊತೆಗೂ ನೀನು ನೋಡಬೇಕು. ಆ ಥರದ್ದು ಒಂದಷ್ಟು ಕೆಲಸ ಮಾಡು. ಆ್ಯಂಡ್ ಜನ ಗುರ್ತು ಹಿಡಿಬೇಕು ನಿನಗೆ. ಅಯ್ಯೋ ನನ್ನನ್ನು ಆ ಥರ ಗುರ್ತು ಹಿಡಿಬಾರ್ದು ಇವರು ಅಂತ ಅನ್ಸ್ಬಾರ್ದು. ನೀನು ತುಂಬ ಕಾನ್ಫಿಡೆಂಟಾಗಿ ನನ್ನನ್ನು ಗುರ್ತು ಹಿಡಿತಾರೆ ಇವರು ಅನ್ನೋ ಥರ ಅನಿಸ್ಬೇಕು. ಆ ಥರದ ಕೆಲಸಗಳು ಮಾಡು ಅಂತ ಯಾವತ್ತಿಗೂ ನನಗೊಂದು ಬೌಂಡ್ರಿ ಹಾಕಿ ಬಿಟ್ಟಿಲ್ಲ ಸರ್. ನಮ್ಮ ತಂದೆ ತಾಯಿ, ನನ್ನ ತಮ್ಮ, ಸುಮಾರಷ್ಟು ನನ್ನ ರೆಸ್ಪಾನ್ಸಿಬಿಲಿಟೀಸ್ನ ನನ್ನ ತಮ್ಮ ನೋಡ್ಕೊತಾ ಇದ್ದಾನೆ ಇವಾಗ. ಸೊ ಐ ಆಮ್ ವೆರಿ ಹ್ಯಾಪಿ ಆನ್ ದ್ಯಾಟ್ ನೋಟ್. ಎಸ್, ತುಂಬ ಸಪೋರ್ಟ್ ಇದೆ ಸರ್ ನನಗೆ. ಫ್ಯಾಮಿಲಿ ಪ್ಯಾಕೇಜ್ ಕತೆ ಕೇಳ್ದಂಗೆ ಆಗ್ತದೆ. ಹೌದು. ಎಸ್ ಮೇಡಮ್, ಈ ಯಾವುದೇ ರೀತಿಯ ಬೌಂಡರಿ ಹಾಕಿಲ್ಲ, ಬಟ್ ನಿಮ್ಗೊಂದು ಬೌಂಡ್ರಿ ಅಥವಾ ನಿಮ್ಗೊಂದು ಗೋಲ್ ಅಂತಿರುತ್ತೆ. ಏನು ಅನ್ಕೊಂಡಿದ್ದೀರಿ? ನನಗೆ ಅದೇ ಹೇಳಿದ್ನಲ್ಲ ಸರ್, ನಾನು ಪರ್ಫಾರ್ಮರ್ ಆಗಬೇಕು.
ಅದು ಒಂದೇ ಇದ್ದಿತ್ತು ನನಗೆ. ಈಗ ಹೇಳ್ತಾ ಇದ್ದೀನಿ ಅಂತಲ್ಲ, ತುಂಬ ಇನಿಷಿಯಲ್ ಟೈಮಿಂದನೂ ನನಗೆ ಉಮಾಶ್ರೀ ಅವ್ರು ತುಂಬ ಇಷ್ಟ. ಶಿ ಇಸ್ ಮೈ ಇನ್ಸ್ಪಿರೇಷನ್. ನಾನು ಥಿಯೇಟರ್ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ನನಗೆ ಉಮಾಶ್ರೀ ಅವ್ರು ಅಂದರೆ ತುಂಬ ಇಷ್ಟ. ಡೈಲಾಗ್ ಹೊಡಿತೀರಾ ಮೇಡಮ್ ಅವ್ರದ್ದು? ಇಲ್ಲ 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 ಸರ್, ನಾನು ಇದುವರೆಗೂ ಯಾವತ್ತೂ ಮಾಡಿಲ್ಲ ಸರ್. ಕಷ್ಟ ಅನ್ಸುತ್ತೆ. ಹೌದು, ಕಷ್ಟನೇ. ಆ್ಯಂಡ್ ಐ ಕಾಂಟ್ ಡೂ ಇಟ್. ಅದು ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಅವ್ರು ಇನ್ಸ್ಪಿರೇಷನ್ ತಗೊಂಡಾಗ ಅವರಷ್ಟು ಅಚೀವ್ ಮಾಡಬೇಕು ಅನ್ನೋದಿದೆ ಸರ್ ನನಗೆ. ನನಗೆ ಹೀರೋಯಿನ್ನೇ ಆಗಬೇಕು ಅಥವಾ ಒಂದು ಗ್ಲಾಮರಸ್ ರೋಲ್ ಮಾಡಬೇಕು ಆ ಥರ ಇಲ್ಲ. ನಾನು ಏನೇ ಒಂದು ಕ್ಯಾರೆಕ್ಟರ್ ಮಾಡಿದ್ರು ಜನರ ಮನಸ್ಸಿಗೆ ಮುಟ್ಟಬೇಕು. ಉಮಾಶ್ರೀ ಅವರ 5 ಸಿನಿಮಾಗಳ ಬೆಸ್ಟ್ ಪಾತ್ರಗಳು ಹೇಳಿ. ನಾನು ಬಗ್ಗೆ ಸಹಾಯ ಮಾಡ್ತೀನಿ, ತಲೆಕೊಡ್ತೀನಿ. ಓಕೆ, ನನಗೆ ಅದೇ ಪುಟ್ನಂಜ ಅದು ಒಂದು ಕ್ಯಾರೆಕ್ಟರ್ ತುಂಬ ಇಷ್ಟ. ಅದು ಬಿಟ್ಟು ಸಿಪಾಯಿ ಅದು, ಅದಾದಮೇಲೆ ಇವ್ರದ್ದಿದೆಯಲ್ಲ ಸರ್, ಒಂದು ನಿಮಿಷ ಇರಿ ಹೇಳ್ತೀನಿ. ಯಾರಿಗೂ ಹೇಳಬೇಡಿ ಅದರಲ್ಲಿ ಅವ್ರದ್ದು ಕಾಮಿಡಿ ರೋಲ್ ಇದೆ. ಕರಿಬಸಪ್ಪ ಅವ್ರ ಜೊತೆಗೆ ಒಂದು ರೋಲ್, ಅದು ನನ್ಗೆ ಸಖತ್ ಇಷ್ಟ. ನಾನು ಸ್ಕೂಲ್ ಟೈಮಲ್ಲೆಲ್ಲ ಮಾಡ್ತಾ ಇದ್ದೆ ಇದನ್ನಂತೆ ಅದನ್ನ. ಅದು ಒಂದು. ಆಮೇಲೆ ಕೋತಿಗಳು ಏನು ಓ ಹಿನಿಯಾ ಅದು. ಆಮೇಲೆ ಈ ರೀಸೆಂಟ್ ಟೈಮ್ಸಲ್ಲಿ ಸೀರಿಯಲ್ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಾನು ತುಂಬ ಫಾಲೋ ಮಾಡ್ತೀನಿ ಸರ್ ಅದನ್ನು. ಆ್ಯಕ್ಚುಲಿ ಸೀಕ್ರೆಟಾಗಿ ನೋಡ್ತೀನಿ ನಾನು ಅದನ್ನು. ಅದು ಬಿಟ್ಟರೆ ಅದು 5 ಹೇಳಿದೆ ಅನ್ಸುತ್ತೆ, 5 ಹೇಳಿದ್ರಿ ತಲೆ ಕೆಸ್ಕೊಂಡು. ನೀವು ಪಕ್ಕ ಅವ್ರ ಅಭಿಮಾನಿ ಅಂತ ಗೊತ್ತಾಯ್ತು. ಐ ಆಮ್ ಆಲ್ಸೋ ಅವ್ರ ಅಭಿಮಾನಿ. ಓಕೆ, ಯಾವ ಲೆವೆಲ್ಗೆ ಅಂದರೆ ನಮ್ಮ ಚಿಕ್ಕದಾಗ ಆ ಅನುಭವ ಹಂಚ್ಕೊಂಡ್ಲೇಬೇಕು. ಅವರು ಇದ್ದಾರೆ ಅಂತ ಸಿನಿಮಾಗಳು ತುಂಬ ನಾನು ನೋಡೋಕೆ ಹೋಗಿದ್ದೀನಿ. ಉಮಾಶ್ರೀ ಇದ್ದಾರೆ. ನಮ್ಮೂರಿನ ಶಿವಮೊಗ್ಗದಲ್ಲಿ ಮಲ್ಲಿಕಾರ್ಜುನ ಅಂತ ಒಂದು ಥಿಯೇಟ್ರಲ್ಲಿ ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಸಿನಿಮಾ. ಮರ್ತೋದೆ ಅದನ್ನ. ರಾಯ ಅಂತ ಹೇಳ್ತಾರಲ್ಲ, ಅದು ಕೇಳಕ್ಕೆ ಒಂಥರ ಅನ್ಸುತ್ತೆ. ಅದು ನಾನು 2 ಸಲ 3 ಸಲ ನೋಡಿದ್ದೀನಿ. ಇದಕ್ಕೆ ಉಮಾಶ್ರೀಗೋಸ್ಕರ. ಫಸ್ಟು ಮೊದಲ 1 ವಾರ 2 ವಾರ 3 ವಾರ ಇದ್ದಾಗ ಅಭಿಮಾನಿಗಳು ಇದ್ದೇ ಇರ್ತಾರೆ. ದರ್ಶನ್ ಅವರ ಡೈಲಾಗ್ ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಕರೆಕ್ಟ್. ಸಿನಿಮಾ 50 ದಿವಸ ಅದಕ್ಕಿಂತ ಜಾಸ್ತಿ ಮೀರುತ್ತಲ್ಲ, ಆಗ ಕ್ಲಾಸ್ ಆಡಿಯನ್ಸ್ ಬರ್ತಾರೆ. ಯಾರ ಡೈಲಾಗಿಗೆ ಚಪ್ಪಾಳೆ ಹೊಡಿತಾರೆ ಗೊತ್ತಾ? ಉಮಾಶ್ರೀ ಅವರ ಡೈಲಾಗಿಗೆ ಚಪ್ಪಾಳೆ. ಏನ್ ಪಾತ್ರ ಅದು! ರತ್ನನ್ ಪ್ರಪಂಚ ಅಂತ ಅನ್ಸುತ್ತೆ. ಏನ್ ಪಾತ್ರ ಅದು! ಮೊನ್ನೆ ಇದ್ರಲ್ಲೂ ಅಷ್ಟೇ, ಲ್ಯಾಂಡ್ ಲಾರ್ಡಲ್ಲೂ ಅಷ್ಟೇ ಹೌದು ಚಿಂದ ಹಾಕ್ಬಿಟ್ಟಿದ್ದಾರೆ. ಅವ್ರು ಬಂದರೆ ಉಳಿದವರೆಲ್ಲ ಅಷ್ಟು ಚೆನ್ನಾಗಿ ಪಾತ್ರ. ಅಂಥವ್ರೊಂದು ಸ್ಫೂರ್ತಿಯಾಗಿ ನೀವು ಪಡೆದುಕೊಂಡಿದ್ದೀರಿ. ಮತ್ತು ಎಲ್ಲರೂ ನೋಡುವಂತಹ, ಎಲ್ಲರೂ ಭಕ್ತಿಯಿಂದ ಕೈ ಮುಗಿಯುವಂತಹ ಧಾರಾವಾಹಿಯಲ್ಲಿ ನಡೆಸಿದ್ದೀರಿ. ಹೀಗೆ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ದಕ್ಕಲಿ, ನಿಮ್ಮ ಹೆಸರು, ನಿಮ್ಮ ಖ್ಯಾತಿ ಉಕ್ಕಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ, ಈ ಪವಿತ್ರವಾದ ಜಾಗದಲ್ಲಿ ರಾಯರ್ಲ ನಾನು ಬೇಡ್ತೀನಿ ಮೇಡಮ್. ಒಳ್ಳೇದಾಗಲಿ ಮೇಡಮ್, ಒಳ್ಳೇದಾಗಲಿ. ಏನಾದರೂ ಹೇಳೋದಿದೆಯಾ ಜನರಿಗ? ನನಗೆ ಏನಾದರೂ ಹೇಳೋದು ಅನ್ನೋದಕ್ಕಿಂತ ಕೈ ಎತ್ತಿ ಮುಗಿಬೇಕು ನಿಮ್ಗೆಲ್ಲರಿಗೂ. ಬಿಕಾಸ್ ನೀವಿಲ್ದಿರ ಅಂದರೆ, ನೀವು ಸೀರಿಯಲ್ನ ನೋಡಬೇಕು. ಫಸ್ಟಿಗೆ ಸೀರಿಯಲ್ ನಿಂತ್ಕೊಬೇಕು ಅಂತಂದರೆ ಆಡಿಯನ್ಸ್ ಬೇಕೇ ಬೇಕು. ಸೀರಿಯಲ್ನಲ್ಲಿರೋ ಕ್ಯಾರೆಕ್ಟರ್ಸ್ ನಿಂತ್ಕೊಬೇಕು ಅಂತಂದರೆ ನಿಮ್ಮೆಲ್ಲರ ಪ್ರೀತಿ ಬೇಕು. ಆ ಪ್ರೀತಿಯನ್ನು ತುಂಬ ಯಥೇಚ್ಛವಾಗಿ ನೀವೆಲ್ಲರೂ ನನಗೆ ಕೊಡ್ತಿದ್ದೀರಾ. ಮುಂದಕ್ಕೂ ಹೀಗೆ ಕೊಡಿ ಪ್ಲೀಸ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಒಳ್ಳೇದಾಗಲಿ. ನಿಮ್ಮ ಪಾತ್ರದ ಬಗ್ಗೆ ಇನ್ನಷ್ಟು ಮಾತಾಡೋ ಹಂಗಾಗಲಿ ನಾವೆಲ್ಲ. ಥ್ಯಾಂಕ್ ಯು ಮೇಡಮ್. ಕೇಳಿದ್ರಲ್ಲ, ಇಂಥ ಒಬ್ಬ ಪುಟ್ಟ ಕಲಾವಿದೆ, ಅದು ದೊಡ್ಡ ಪಾತ್ರ ಮಾಡ್ತಿರುವಂಥ ಕಲಾವಿದೆಗೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಇದೇ ರೀತಿಯ ಪ್ರಯತ್ನ ಜೊತೆ ನಾನು ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಆಶೀರ್ವಾದವು ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಿದ್ದೀನಿ. ಧನ್ಯವಾದ. ಆತ್ಮೀಯ ಕನ್ನಡಿಗ.